ಕೂತ್ಕೊಳ್ಳಿ ಮಕ್ಕಳ. ಅಧ್ಯಾಯ 2 ಮುಗ್ದಿಲ್ಲಲ್ಲ? ಇದಕ್ಕೆ ಒಂದ್ಗಡೆ ಬಿಟ್ಬಿಟ್ರಲ್ಲ. ಓಹ್, ಅಗ್ರಿಮೆಂಟ್ ಆಗಿದ್ಯಾ? ಅವ್ರವ್ರ ಸೈಟಲ್ಲಿ ಅವ್ರಲ್ಲಿದ್ದೀರಾ. ಎಷ್ಟು ಒಳ್ಳೆ ಜನ. ಬನ್ನಿ, ಎಷ್ಟಾಗಿತ್ತು? ಬೇಜಿ ಹುಡುಕ್ತಾ ಇದೀವಿ. ಎಷ್ಟಾಗಿತ್ತು ಗಂಡು ಮಕ್ಕಳು? ಅದು ಕಾಡಿಗೆ ಒಂದೆರಡು ವಾಕ್ಯ ಓದ್ರಿ. ಕನ್ನಡ ಕಷ್ಟನೇನ್ರಿ. ಅದು ಕಾಡಿಗೆ ಅಂದ್ರೆ 2 ಪದ ಅಷ್ಟೇ. ಅದು ಹೇಳಿ ಇದಲ್ಲಮ್ಮ. ಓದು. ಹಾಗೆ ಅದ್ರಕ್ಕಿಂತ ಒಂದು 2 ಲೈನ್ ಮೇಲೆ ಓದು. ಆಗ್ಬೇಕಾಗಿರ್ತಿದ್ದ ಒಂದು 2 ಲೈನ್ ಮೇಲೆ ಓದು ನೋಡಮ್ಮ. ಮೈ ತುಂಬಾ ಸಿಂಗಾರ ಮಾಡಿಕೊಂಡು ಬೆನ್ನ ಮೇಲೆ ಅಂಬಾರಿ ಹೊತ್ತುಕೊಂಡಿದ್ದ ಈ ಆನೆಯನ್ನು ಕಾಡಾನೆಗಳು ತಮ್ಮ ಗುಂಪಿಗೆ ಸೇರಿಸಿಕೊಳ್ಳುತ್ತವೆ ಎಂದು ನನಗೆ ಅನುಮಾನ ಆಯಿತು. ಹೌದಲ್ಲ? ಕೂತ್ಕೊಳ್ಳಿ. ಕಾಡಪ್ಪ ಶೆಟ್ರ ಒಂದು ದೊಡ್ಡ ಸಮಸ್ಯೆ ಏನು, ಊರಿನಲ್ಲಿ ನಡೀತಾ ಇದ್ದಂತ ಅಯ್ಯಪ್ಪ ಸ್ವಾಮಿಯ ಮೆರವಣಿಗೆಯ ಸಂದರ್ಭ. ಆ ಸಂದರ್ಭದಲ್ಲಿ ಅದರ ಮೇಲೆ ಅಂಬಾರಿಯನ್ನ ಇಟ್ಟು ಅದಕ್ಕೊಂದು ಅಲಂಕಾರವನ್ನು ಮಾಡಿ ಅದರೊಳಗೆ ಅಯ್ಯಪ್ಪ ಸ್ವಾಮಿ ಫೋಟೋವನ್ನು ಇಟ್ಟು ಊರು ತುಂಬಾ ಮೆರವಣಿಗೆ ಮಾಡಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಏನ್ ಅಲ್ಲೇ ನೇತಾಡ್ತಾ ಇದ್ದಂತ ಅದು ಒಂದು ಟ್ರಬಲ್ನೇ, ಎಲೆಕ್ಟ್ರಿಕ್ ಟ್ರಬಲ್. ಗೊತ್ತಿರ್ಬೇಕು, ನಾನು ನಿಮ್ಗೆ ಪ್ರಾರಂಭದಲ್ಲಿ ಹೇಳಿದ್ದೇನೆ, ಊರಿನ ಎಲ್ಲಾ ಸಮಸ್ಯೆಗಳಿಗೆ ಒಂದಿಲ್ಲೊಂದು ರೀತಿ ಆನೆ ಕಾರಣ ಮಾಡ್ತಾ ಇದ್ದಾರೆ. ವಾಸ್ತವದಲ್ಲಿ ಆನೆ ಅಲ್ವೇ ಅಲ್ಲ ಕಾರಣ ಅಂತ ಅರ್ಥ ಆಯ್ತಾ? ಹಾಗಾಗಿ ಅಲ್ಲೇ ನೇತಾಡ್ತಾ ಇದ್ದಂತಹ ಆ ಒಂದು ತಂತಿಗೆ ತಾಕಿ ಆ ಒಂದು ಮೆಟಲ್ ಅಲ್ಲಿ ಮಾಡಿದಂತ ಅಂಬಾರಿಯ ಮೂಲಕ ಆನೆಗೆ ಶಾಕ್ ಆಗಿ ಅಥವಾ ಸರ್ಕ್ಯೂಟ್ ಆಗಿ ಅದು ಬಹಳ ಬೆದರಿ, ಗೊತ್ತಿರ್ಬೇಕು, ಕರೆಂಟ್ ಹೊಡೆಸ್ಕೊಂಡಾಗ ನಮ್ಗೆ ಜ್ಞಾನ ಇರೋರಿಗೆ ಬಿದ್ದೋಗ್ಬಿಡ್ತೀವಿ. ಅಂದ್ರೆ ಎಲ್ಲ ಗೊತ್ತಿದೆ, ಕರೆಂಟ್ ಹೊಡೆಯುತ್ತೆ ಅಂತ ಗೊತ್ತಿದ್ದಾರೆ, ತಡ್ಕೊಳಕ್ಕಾಗಲ್ಲ. ಇನ್ನ ಗೊತ್ತಿಲ್ಲದಂತ ಪ್ರಾಣಿಗೆ ಎಂತದೋ ಒಂದು ಮೈ ಜುಮ್ ಅಂದಾಗ ಖಂಡಿತ ಅದು ಉಚ್ಚಾಟ ಮಾಡ್ಕೊಂಡು ಓಡಾಡಲಿಕ್ಕೆ ಆನೆಯ ತಪ್ಪಲ್ಲ. ಅದು ಅರ್ಥ ಆಯ್ತಲ್ಲ? ಅದು ವೇಲಾಯುಧನ ಮಾತನ್ನು ಕೇಳದೆ ಗದ್ದೆ ಬಿದ್ದು ಕಾಡಿನ ಮೂಲಕ ಓಡಿ ಹೋಗಿದೆ. ಹಾಗೆ ಕಾಡಪ್ಪ ಶೆಟ್ರು ಅದ್ರ ಮೇಲೆ ಹಾಕಿರುವಂತ ಹಿತ್ತಾಳೆ ಒಡವೆಗಳಾದ್ರೂ ನನಗೆ ಸಿಕ್ಕಿದ್ರೆ ನಾನು ಕಟ್ಟಬಹುದಾದಂತ 8,000 ರೂಪಾಯಿ ದಂಡ ತಪ್ಪುತ್ತೆ, ಅದನ್ನಾದ್ರೂ ಇಸ್ಕೊಂಬರೋಣ ಅಂತ ಅಥವಾ ತಗೊಂಬರೋಣ ಅಂತ ವೇಲಾಯುಧನ ಜೊತೆ ತಿರುಗ್ತಾ ಇದ್ದಾರೆ. ವಾಸ್ತವದಲ್ಲಿ ಮೈಗೆಲ್ಲ ಅಲಂಕಾರ ಮಾಡ್ಕೊಂಡಿರುವಂತ ಆನೆಯನ್ನ ಕಾಡಾನೆಗಳು ಸೇರಿಸ್ಕೊಂಡ್ಬಿಡ್ತವೆ ಅನ್ನೋದು ಖಂಡಿತ ಸಾಧ್ಯ ಇಲ್ಲ. ಯಾಕೆಂದ್ರೆ ಅದು ನೋಡಿದ ತಕ್ಷಣನೇ ಆನೆಗಳಿಗೆ ದಿಗಿಲಾಗುತ್ತೆ. ಕಾಡಾನೆಗಳಿಗೆ ಈ ಆನೆಯನ್ನು ನೋಡಿದ ತಕ್ಷಣ ದಿಗಿಲಾಗುತ್ತೆ, ಇದೇನು ವಿಚಿತ್ರವಾದ ಎಂಥದೋ ಒಂದು ಬಂದ್ಬಿಡ್ತು ಅಂತ. ಹಾಗಾಗಿ ನಮ್ಮ ಚಿಂತಕರಾದಂತ ಲೇಖಕರಾದಂತ ತೇಜಸ್ವಿ ಅವರ ಚಿಂತನೆ ಸರಿ ಇದೆ. ಹಾಗಾಗಿ ಅದು ಕಾಡಾನೆಗಳ ಗುಂಪಿಗೆ ಸೇರಿರುತ್ತೆ ಅಥವಾ ಗುಂಪಲ್ಲದ ಆನಂದವಾಗಿರುತ್ತೆ ಅನ್ನಕ್ಕೆ ಸಾಧ್ಯವೇ ಇಲ್ಲ. ಬನ್ನಿ, ಅದು ಕಾಡಿಗೆ ಓಡಿ ಹೋಗಿದ್ದನ್ನು ಮುಂದು ಮಾಡಿ ಅದು ಬೆದೆಗೆ ಬಂದ ಹೆಣ್ಣಾನೆ ಆಗಿದ್ದರಿಂದಲೇ ಕಾಡಿನ ಆನೆಗಳು ಊರಿಗೆ ಬಂದು ತೊಂದರೆ ಕೊಡುತ್ತಿದ್ದಾವೆಂದು ನಾಗರಾಜ ಹೇಳಿದ. ಚಳುವಳಿಗಾರರು ಆನೆಗೆ ಕರೆಂಟ್ ಶಾಕು ಹೊಡೆದಿದ್ದರಿಂದಲೇ ಅದು ಓಡಿದೆ ಎಂದು ಹೇಳಿ ಅಷ್ಟೊಂದು ಕೆಳಗೆ ತಂತಿ ಹೇಳಿದ್ದಕ್ಕೆ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟಿನವರನ್ನು ಬೈದರು. ನೋಡಿ, ಇಲ್ಲಿ ಆನೆ ಶುರುವಾಯಿತು. ಒಂದ್ ಕಡೆ ಆನೆಯ ವಿರುದ್ಧವಾದಂತ ಒಂದು ಗುಂಪು ಶುರುವಾಗ್ತಾ ಇದೆ, ಇನ್ನೊಂದ್ ಕಡೆ ಆನೆ ಪರವಾದ ಒಂದು ಗುಂಪು ಶುರುವಾಗ್ತಾ ಇದೆ. ಹಾಗಾಗಿ ಪ್ರಾರಂಭದಲ್ಲಿ ಆನೆ ಕಾಡಿಗೆ ಹೋಗ್ಲಿಕ್ಕೆ ಕಾರಣ ಏನಪ್ಪಾ ಅಂತ ಅಂದ್ರೆ, ನೋಡಿ, ಅವೈಜ್ಞಾನಿಕವಾದ ಚಿಂತನೆ. ಹೆಣ್ಣಾನೆ ಬೆದಕ್ ಬಂದಿದ್ರಿಂದಲೇ, ಬೆದಕ್ ಬರೋದು ಅಂತ ಅಂದ್ರೆ ಸಹಜವಾಗಿ ಅದನ್ನು ಸಂತಾನೋತ್ಪತ್ತಿ ಕ್ರಿಯೆಗೆ ಸಂದರ್ಭದ ಒಂದು ಅವಕಾಶ ಅಂತ ಕರಿತೇವೆ. ಸಹಜವಾಗಿ ನಮ್ಮಲ್ಲಿ ಮನುಷ್ಯ ವರ್ಗದಲ್ಲಿ ನಿರಂತರವಾದಂತಹ ಪ್ರಕ್ರಿಯೆ ಇದ್ರೆ, ಪ್ರಾಣಿ ವರ್ಗದಲ್ಲಿ ಸೀಸನ್ ಅಂತ ಬರುತ್ತೆ.
ನಿಮ್ಗೆ ಗೊತ್ತಿರ್ಬೇಕು, ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲ ಅಂತ ಹೇಗ್ ಬರುತ್ತೋ ಹಾಗೆ ಸಂತಾನೋತ್ಪತ್ತಿಗೆ ಅದರದೇ ಆದಂತ ಸೀಸನ್ ಅಂತ ಬರುತ್ತೆ. ಅದರಲ್ಲೂ ವಿಶೇಷವಾಗಿ ನಿಮ್ಗೆ ಗೊತ್ತಿರ್ಬೇಕು, ಏನು ಮೀನುಗಾರರಿಗೆ ವರ್ಷದ 4 ತಿಂಗಳು ಮೀನ್ ಹಿಡಿಬಾರ್ದು ಅಂತ ಒಂದು ನಿಯಮ ಇದೆ. ಆ ನಿಯಮ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದನ್ನ ಸರ್ಕಾರ ಪಾಲಿಸಿದೆ ಕೂಡ. ಯಾಕೆಂದ್ರೆ ಆ 4 ತಿಂಗಳು ಯಾವುದು, ಆ 4 ತಿಂಗಳಲ್ಲಿ ಆ ಮೀನುಗಳು ಮೊಟ್ಟೆ ಇಡುವಂತ ತಿಂಗಳಂತ ನೋಡಿ. ಹಂಗಾರೆ ಮೀನುಗಳಿಗೂ ಕೂಡ ಸೀಸನ್ ಇದೆ ಅಂತ ಅರ್ಥ ಆಗ್ತಿದೆ ಹೇಳ್ತಿರೋದು. ಆ ಮೀನುಗಳು ಮೊಟ್ಟೆ ಇಟ್ಟು ಮರಿಯಾಗಿ ಆ ಮರಿಗಳು ದಪ್ಪವಾಗ್ಲಿಕ್ಕೆ ಆ 4 ತಿಂಗಳು ಯಾರು ಸಮುದ್ರಕ್ಕೆ ಇಳಿಬಾರ್ದು ಅಂತ ಅಂದ್ಬಿಟ್ಟು ನೀವು ಮಂಗಳೂರವ್ರು ಯಾರು ಪರಿಚಯ ಇದ್ರೆ ವಿಚಾರಿಸಿ ನೋಡಿ. ಖಂಡಿತ 3 ರಿಂದ 4 ತಿಂಗಳು ಮೀನುಗಾರರು ಮೀನು ಹಿಡಿಬಾರ್ದು ಅಂತ ಒಂದು ಸರ್ಟನ್ ಟೈಮ್ ಅಂತ ಮಾಡಿದ್ದಾರೆ. ಅಂದ್ರೆ ಅದು ಸಂತಾನೋತ್ಪತ್ತಿಯ ಕ್ರಿಯೆ. ಹಾಗೆ ಈಗ ನಮ್ಗೆ ಈಗ ಚೈತ್ರ ಮಾಸ ಶುರುವಾಗಿದ ತಕ್ಷಣ ಎಲ್ಲ ಹಣ್ಣುಗಳು ಬಿಡ್ತವೆ, ಗೊತ್ತಿರ್ಬೇಕು ನಿಮ್ಗೆ. ಅದು ಅವುಗಳ ಸಂತಾನೋತ್ಪತ್ತಿಯ ಕ್ರಿಯೆ. ಯಾಕಂದ್ರೆ ಮರಗಳು ಕೂಡ ಮರಿ ಆಗ್ತವೆ. ಮರಗಳು ಮರಿ ಹಾಕೋದು ಗೊತ್ತಲ್ವ, ಹಣ್ಣಿನ ಮೂಲಕ. ಆ ಹಣ್ಣುಗಳನ್ನ ಬೀಜವನ್ನ ಬೇರೆ ಕಡೆ ನೆಟ್ರೆ ಅಲ್ಲಿ ಇನ್ನೊಂದು ಮರ ಹುಟ್ಟುತ್ತೆ ಅನ್ನೋದು. ಹಾಗೆ ಪ್ರಕೃತಿ ದತ್ತವಾಗಿ ಉದಾಹರಣೆಗೆ ನಮ್ಮ ತುಮಕೂರಿನ ಸುತ್ತಲೂ ನೋಡುವಂತ ಸಂದರ್ಭದಲ್ಲಿ ಹತ್ತಿರದಲ್ಲಿ ಕಾಣುವಂಥದ್ದು ಕುಳ್ಳು ಚಿತ್ತೆ ಮಳೆ ಅಂತ ಬರುತ್ತೆ, ಗೊತ್ತಿದ್ಯಾ? ಚಿತ್ತೆ ಮಳೆ ಅನ್ನೋದನ್ನ ಹಳ್ಳಿ ಕಡೆ ಕುಳ್ಳು ಚಿತ್ತೆ ಮಳೆ ಅಂತ ಕರೀತಾರೆ. ಯಾವಾಗ್ಲೂ ಕುಳ್ಳಿ ಕಣ್ಣಿಗೆ ಕಣ್ಣಂಗೆ ಎನಿ ಟೈಮು ಜುಗು 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 ಅಂತ ನೀರು ಬರ್ತಾ ಇರುತ್ತೆ. ಅಂದ್ರೆ ಜೋರಾಗಿ ಮಳೆ ಹುಯ್ಯಲ್ಲ, ನಿಂತು ಹೋಗಲ್ಲ. ಅದನ್ನ ಕುಳ್ಳು ಚಿತ್ತೆ ಮಳೆ ಅಂತ ಕರಿತೀವಿ. ಹಳ್ಳಿ ಕಡೆಯವರು ಗೊತ್ತಿರೋ ಚಿತ್ತೆ ಮಳೆ ಅಂತ. ಆ ಚಿತ್ತೆ ಮಳೆಯ ಸಂದರ್ಭದಲ್ಲಿ ಈ ನಾಯಿಗಳ ಸಂತಾನೋತ್ಪತ್ತಿಗೆ ವಿಶೇಷವಾದಂತ ಸಂದರ್ಭ. ಅರ್ಥ ಆಯ್ತಲ್ಲ? ಇದ್ರ ಅನುಭವ ನಿಮ್ಗೆ ಆಗಿರುತ್ತೆ ಅನ್ಸುತ್ತೆ. ತುಮಕೂರಿನ ಪೇಟೆ ಬೀದಿಗಳಲ್ಲಿ ಓಡಾಡ್ಬಿಟ್ರೆ ಆ ಟೈಮಲ್ಲಿ ಒಂದೊಂದು ಹೆಣ್ಣು ನಾಯಿ ಹಿಂದೆ 10 ಗಂಡು ನಾಯಿ ಇರ್ತವೆ. ಆದ್ರೆ ಈ ಮಿಕ್ಕಂತ ಸಂದರ್ಭದಲ್ಲಿ ಅದಿರೋದಿಲ್ಲ. ಯಾಕಂದ್ರೆ ನಾವು ಸೈನ್ಸ್ ಓದೋರು, ಇದನ್ನೇ ನಾವು ವಿಚಿತ್ರ ಅಂತ ಅನ್ಕೋಬೇಕಾದ ಅಗತ್ಯ ಇಲ್ಲ. ಪ್ರತಿಯೊಂದು ತಿಳ್ಕೊಬೇಕು ನಾವು. ಅರ್ಥ ಆಯ್ತಲ್ಲ? ಈ ಸಂತಾನೋತ್ಪತ್ತಿ ಅನ್ನುವಂಥದ್ದು ಬೇಸಿಕಲಿ ಬಯಾಲಜಿ ನಾನು ಮಾತಾಡ್ತಾ ಇರೋದು. ಇದ್ರ ಅರ್ಥ ಏನು ಅಂದ್ರೆ ನೋಡಿ, ಆ ಸೂಕ್ಷ್ಮಗಳು ಹೇಗೆ ಗೊತ್ತಾಗುತ್ತೆ ಅಂತ. ಅರ್ಥ ಆಯ್ತಲ್ಲ? ಈಗ ಪ್ರಕೃತಿದ ಅಥವಾ ಮನುಷ್ಯ ಏನಾಗ್ಬಿಟ್ಟಿದ್ದಾನೆ, ವರ್ಷ 9 ಕಾಲ ಆ ಕ್ರಿಯೆಯಲ್ಲಿ ಇರ್ತಾನೆ, ತೊಂದ್ರೆ ಇಲ್ಲ. ಆದ್ರೆ ಆ ಪ್ರಾಣಿಗಳಿಗೆ ಇದನ್ನ ಇಂಟಿಮೇಟ್ ಮಾಡೋರು ಯಾರು? ಯೋಚನೆ ಮಾಡಿ. ಪ್ರಾಣಿಗಳು ಬಿಟ್ಟಾಕಿ ಅದೇನೋ ನೋಡಿ ಕಲ್ತು ಅನ್ನಂದ್ರೆ ಆ ಗಿಡ ಮರಗಳಿಗೆ ಇಂಟಿಮೇಟ್ ಮಾಡೋರು ಯಾರು? ಅಂದ್ರೆ ಅರ್ಥ ಪ್ರಕೃತಿ ಜೀವಂತವಾಗಿದೆ ಅಂತ. ಇದರ ಅರ್ಥ ಇಷ್ಟೇ, ನಮಗಿಂತ ದೊಡ್ಡದು ಪ್ರಕೃತಿ ಅಂತ ನಾವು ಅನ್ಕೊಂಡ್ಬಿಟ್ಟಿದೀವಲ್ಲ. ನಾವೇ ಸರ್ವಶ್ರೇಷ್ಠ, ನಾವ್ ಹೇಗ್ ಬೇಕಾದ್ರೂ ಜಗತ್ತನ್ನ ಬದಲಾಯಿಸ್ಕೊಬಹುದು ಅನ್ನುವಂತ ಭ್ರಮೆಲಿದೀವಲ್ಲ ಮನುಷ್ಯ. ಆ ಮನುಷ್ಯನಿಗೊಂದು ಎಚ್ಚರಿಕೆ, ಆಯಾ ಟೈಮಲ್ಲಿ ಏನೇನ್ ಆಗ್ಬೇಕು ಅದು ಕರೆಕ್ಟ್ ಆಗಿ ಆಗ್ತಾ ಇದೆ. ಸಾವಿರಾರು ವರ್ಷದಿಂದಲೂ ಆಗ್ತಾ ಇದೆ. ಅರ್ಥ ಆಯ್ತಲ್ಲ? ನಿನ್ನೆ ಕೂಡ ಒಂದು ರಿಪೋರ್ಟ್ ನೋಡ್ತಾ ಇದೆ, ಜಾಗತಿಕ ತಾಪಮಾನದ ಏರಿಕೆಯಿಂದಾಗಿ ಸಮುದ್ರದೊಳಗಿರುವಂತಹ ಪ್ರಾಣಿಗಳು ಸೇರ್ಕೊಂಡಂತೆ ಇಡೀ ಬ್ರಹ್ಮಾಂಡದಲ್ಲಿರುವಂತ ಎಲ್ಲಾ ಪ್ರಾಣಿಗಳು ತನ್ನ ಆಕೃತಿಯನ್ನ ಬದಲಾಯಿಸ್ಕೊಂತವೆ ಮತ್ತು ಬಣ್ಣವನ್ನ ಬದಲಾಯಿಸ್ಕೊಂತವೆ ಅನ್ನುವಂತ ಒಂದು ಹೊಸ ನಿಯಮವನ್ನ ಅಥವಾ ಒಂದು ಹೊಸ ಸಂಶೋಧನೆಯನ್ನ ವಿಜ್ಞಾನಿಗಳು ತೆರೆದಿಟ್ಟಿದ್ದಾರೆ. ಅದರಲ್ಲಿ ಜೆಲ್ಲಿ ಫಿಶ್ ಅಂತ ಇದಾವಲ್ಲ, ಅದನ್ನ ಲೋಳೆ ಮೀನು ಅಂತ ಕರಿತೀವಿ. ಲೋಳೆ ಮೀನು ಅಂತ. ಆ ಜೆಲ್ಲಿ ಫಿಶ್ ಹೆಂಗೆ ಅಂದ್ರೆ ಬಹಳ ವಿಷಕಾರಿ, ಅದು ಗೊತ್ತಿರ್ಬೇಕು. ಆ ಜೆಲ್ಲಿ ಫಿಶ್ ತನ್ನ ಶಕ್ತಿಯನ್ನ ವೃದ್ಧಿ ಮಾಡ್ಕೊಳುತ್ತೆ ಅಂತ ಬೇರೆ ಹೇಳ್ತಾ ಇದ್ದಾರೆ. ಅದೇ ನರಿಗಳು ಈಗ ತುಂಡು ಕಾಲುಗಳಿದಾವೆ, ಅರ್ಥ ಆಯ್ತಲ್ಲ? ತುಂಬು ಹೊಟ್ಟೆ ಇದೆ ನರಿಗಳಿಗೆ, ಸಣ್ಣ ಕಿವಿ ಇದೆ. ಆ ನರಿಗಳು ಉದ್ದ ಕಿವಿ ಮಾಡ್ಕೊಂತವೆ, ಉದ್ದ ಕಾಲ್ ಮಾಡ್ಕೊಂತವೆ, ಹೊಟ್ಟೆ ಸಣ್ಣ ಆಗುತ್ತೆ. ಹೀಗೆ ಒಂದಷ್ಟು ಬದಲಾವಣೆಗಳನ್ನ ಪ್ರಕೃತಿಯಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಇಂಥ ಬದಲಾವಣೆಗಳೇ ಮನುಷ್ಯನನ್ನ ಮಂಗನಿಂದ ಈ ವ್ಯವಸ್ಥೆಗೆ ತಂದಿರೋದು. ಗೊತ್ತಿರ್ಬೇಕು ನಿಮ್ಗೆ. ಜಿರಾಫೆಯ ಕತ್ತು ಯಾಕೆ ಉದ್ದ ಆಯ್ತು ಅನ್ನೋದಕ್ಕೆ ವೈಜ್ಞಾನಿಕವಾಗಿ ಒಂದು ಸಂಶೋಧನೆ ಕೂಡ ನಡೆದಿತ್ತು. ಅರ್ಥ ಆಯ್ತಲ್ಲ? ಏನು ಮರಳುಗಾಡಿನಲ್ಲಿ ಇದ್ದಂತಹ ಸಂಪೂರ್ಣವಾದ ಹಚ್ಚ ಹಸಿರು ಹೊರಟು ಹೋದ್ಮೇಲೆ, ಅಂದ್ರೆ ಅಲ್ಲಿ ಮಣ್ಣಲ್ಲಿದ್ದಂತ ಹಸಿರೆಲ್ಲ ಹೋಗಿ ಬರೀ ಮರಳುಗಾಡಾಗಿ ಮರದ ತುದಿಯಲ್ಲಿ ಎಲ್ಲೋ ಒಂದು ಸ್ವಲ್ಪ ಸೊಪ್ಪುಗಳು ನೇತಾಡುವಂತ ಟೈಮಲ್ಲಿ ಆ ಜಿರಾಫೆ ಎಗರಿ ಆ ಸೊಪ್ಪನ್ನ ಕಿತ್ಕೊಳ್ಲಿಕ್ಕೆ ಟ್ರೈ ಮಾಡಿ ಅದರ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಆಯ್ತು ಒಂದು ಕಾಲಘಟ್ಟದಲ್ಲಿ ಅಂತ ಒಪ್ಕೊಂಡು. ಹಾಗೇನೆ ಬಟ್ಟೆ ಹಾಕೊಂಡಲ್ಲೇ ಇದ್ದಂತ ಮಂದಂತರ ಇದ್ದಂತ ಮನುಷ್ಯ ಈ ಸ್ಥಿತಿಗಾಗ್ಲಿಕ್ಕೂ ಪ್ರಕೃತಿಯ ಕಾರಣ ಆಗಿದೆ. ಇದರ ಅರ್ಥ ಇಷ್ಟೇ, ನನ್ನ ಕೈಯಲ್ಲಿ ನಿಮ್ಮ ಕೈಯಲ್ಲಿ ಏನು ಇಲ್ಲ. ಪ್ರಕೃತಿ ಆಡಿಸಿದ ಆಟಕ್ಕೆ ನಾವು ಭದ್ರಾಗಿರ್ಬೇಕಷ್ಟೇ. ಏನೋ ಒಂದ್ 4 ಬಿಲ್ಡಿಂಗ್ ಕಟ್ಕೊಂಡಿದೀವಿ, ಹೆಂಗ್ ಬೇಕೋ ಹಂಗೆ ಕಾರ್ ತಗೊಂಡು ಓಡಾಡ್ತಾ ಇದೀವಿ ಅಷ್ಟೇ. ಆದ್ರೆ ಅದನ್ನ ಕೆಡವಕ್ಕೆ ಪ್ರಕೃತಿಗೆ ಸೆಕೆಂಡ್ಸ್ ಸಾಕು. ಅರ್ಥ ಆಯ್ತಲ್ಲ? ಒಂದು ಕ್ಷಣದಲ್ಲಿ ಇರ್ಬರುವಂತ ತುಮಕೂರ್ನೆ ಸ್ಮಶಾನ ಮಾಡುವಂತ ಶಕ್ತಿ ನನಗೂ ಇಲ್ಲ, ನಿಮ್ಗೂ ಇಲ್ಲ. ಯಾರಿಗಿದೆ? ನೇಚರ್ಗಿದೆ, ಪ್ರಕೃತಿಗಿದೆ. ಅರ್ಥ ಆಯ್ತಲ್ಲ? ಆ ಪ್ರಾಕೃತಿಕವಾದಂತ ವಿಚಾರವನ್ನು ಬಹಳ ಸುಂದರವಾಗಿ ಹೇಳ್ತಾ ಇದ್ರೆ, ಬೆದೆಗೆ ಬಂದ ಆನೆ ಆಗಿದ್ದರಿಂದ, ನಾನು ಪ್ರಾರಂಭದಲ್ಲಿ ಹೇಳಿರ್ತೇನೆ ನಿಮ್ಗೆ, ಸಾಹಿತ್ಯದಲ್ಲಿ ಯಾವುದೇ ಅಶ್ಲೀಲ ಶೀಲ ಅಂತ ಇಲ್ಲ. ಬೆದೆಗೆ ಬಂದ ಆನೆ ಅಂದ್ರೆ ಮತ್ತೇನೂ ಅಲ್ಲ, ಸಂತಾನೋತ್ಪತ್ತಿಗೆ ಆಕರ್ಷಕವಾಗುವಂತಹ ಸಂದರ್ಭ ಅಂತ. ಸರ್, ಹೇಗೆ ಇದು ಇಂಟಿಮೇಟ್ ಆಗುತ್ತೆ? ನಾನೇನ್ ಸೈನ್ಸ್ ಬೇಸಿಕಲಿ ಪೂರ್ತಿ ಆಳವಾಗಿ ಹೇಳ್ತಾ ಇಲ್ಲ ನಿಮ್ಗೆ, ನನಗ್ ಗೊತ್ತಿರುವಷ್ಟು ಸೈನ್ಸ್ ಹೇಳ್ತೀನಿ. ಆ ಟೈಮಲ್ಲಿ ಆ ದೇಹದಿಂದ ವಿಶೇಷವಾದಂತ ಒಂದು ವಾಸನೆ ಹೊರಡ್ಲಿಕ್ಕೆ ಶುರುವಾಗುತ್ತೆ. ನೋಡಿ ಪ್ರಕೃತಿ ಹೇಗೆ ಅದನ್ನ ರಿಯಾಕ್ಟ್ ಮಾಡುತ್ತೆ ಅನ್ನೋದಕ್ಕೆ. ಆ ಏನು ಹೆಣ್ಣು ಪ್ರಾಣಿಗಳೇನಿದ್ದಾವೆ, ಆ ಹೆಣ್ಣು ಪ್ರಾಣಿಯಲ್ಲಿ ವಿಶೇಷವಾದಂತಹ ಒಂದು ವಾಸನೆ ಶುರುವಾಗುತ್ತೆ. ಆ ವಾಸನೆಯ ಆಕರ್ಷಣೆಗೆ ಪ್ರಚೋದನೆಗೊಂಡಂತಹ ಗಂಡು ಪ್ರಾಣಿಗಳು, ಅದು ನಾಯಿ ಆಗ್ಬೋದು, ಅಥವಾ ಹಂದಿ ಆಗ್ಬೋದು, ಅಥವಾ ಕುದುರೆ ಆಗ್ಬೋದು, ಆನೆ ಆಗ್ಬೋದು, ಪ್ರಾಣಿಗಳು ಯಾವಾದ್ರೂ ಆಗ್ಲಿ,
ಅವು ಆಕರ್ಷಿತವಾಗಿ ಆ ಹೆಣ್ಣು ಪ್ರಾಣಿ ಹತ್ರ ಬರ್ತವೆ. ನಿಮ್ಗೆ ಗೊತ್ತಿರ್ಬೇಕು, ಗಂಡು ಜಿಂಕೆ ಗಂಡು ನವಿಲು ನರ್ತನ ಮಾಡ್ತಾ ಇದೆ ಅಂದ್ರೆ ಅರ್ಥ ಅದು ಹೆಣ್ಣು ನವಿಲಿನ ಜೊತೆ ತನ್ನ ಸಂತಾನೋತ್ಪತ್ತಿಗೆ ಸಿದ್ಧ ಆಗಿದೆ ಅಂತ ಅರ್ಥ ಆಗ್ತಿದೆ. ಇದೆಲ್ಲ ಗೊತ್ತಿದೆ. ಏನು ಗಂಡು ನವಿಲು ನರ್ತನ ಮಾಡ್ತಾ ಇದೆ ಅಂದ್ರೆ ಅದು ಹೆಣ್ಣು ನವಿಲನ್ನ ಆಕರ್ಷಿಸ್ತಾ ಇದೆ ಅಂತ. ಪ್ರಕೃತಿ ಹೇಗೆಲ್ಲ ತನ್ನ ಜೀವಂತಿಕೆಯನ್ನ ಸಾಬೀತು ಮಾಡ್ತಾ ಹೋಗ್ತಾ ಇದೆ ಅನ್ನೋದು. ಹಾಗಾಗಿ ಇಲ್ಲಿ ಕೂಡ ಆ ಹೆಣ್ಣಾನೆಯನ್ನ ಇಟ್ಕೊಂಡು ಬೆದೆ ಬಂದಿದೆ ಅಂತಂದ್ರೆ ಅದಕ್ಕೆ ಸಂತಾನೋತ್ಪತ್ತಿಗೆ ಬಂದಿದೆ. ಆ ಸಂತಾನೋತ್ಪತ್ತಿಗೆ ಬಂದಿರುವ ವಾಸನೆಗೆ ಕಾಡಲ್ಲಿರುವ ಏನು ಗಂಡು ಆನೆಗಳೆಲ್ಲ ಊರಿಗೆ ಬರ್ತಾ ಇದ್ದಾವೆ. ಇದು ನಾಗರಾಜನ ವಿಚಾರ. ಅರ್ಥ ಆಗ್ತಿದೆಯಲ್ಲ? ಕಾಡಾನೆಗಳು ಯಾಕೆ ಊರಿಗೆ ಬಂತು ಅನ್ನೋದಕ್ಕೆ ಒಂದು ವಿಶೇಷವಾದ ನೋಡಿ. ಹಾಗಾಗಿ ಅದು ಬೆದೆಗೆ ಬಂದ ಹೆಣ್ಣಾನೆ ಆದ್ದರಿಂದಲೇ ಕಾಡಿನ ಆನೆಗಳು ಊರಿಗೆ ಬಂದು ತೊಂದರೆ ಕೊಡುತ್ತಿದ್ದಾವೆಂದು ನಾಗರಾಜ ಹೇಳಿದ. ಈ ನಾಗರಾಜ ಯಾರು? ನಮ್ಮ ಆಂಟಿ ಮಗ ಬಿಡಿ ಸರ್, ಪಕ್ಕದ ಮನೇಲೆ ಇದ್ದಾನೆ, ದಿನ ಎದ್ರೆ ಮಾತಾಡಿಸ್ತೀನಿ. ಯಾರು ನಾಗರಾಜ? ಅರಣ್ಯ ಇಲಾಖೆ ಅಧಿಕಾರಿ. ಯಾಕೆಂದ್ರೆ ಇಲ್ಲಿ ಪ್ರತಿಯೊಂದು ಇಲಾಖೆಗೂ ದ್ವೇಷ ಇದೆ. ಇಕಲಾಜಿಕಲ್ ಗೆಳೆಯ ಪ್ರಕಾಶನ್ ಕಂಡ್ರೆ ನಾಗರಾಜನ್ಗಾಗಲ್ಲ, ನಾಗರಾಜನ್ ಕಂಡ್ರೆ ಕರೆಂಟ್ನವ್ರಿಗಾಗಲ್ಲ, ಕರೆಂಟ್ನವ್ರ ಕಂಡ್ರೆ ಟೆಲಿಫೋನ್ಗಾಗಲ್ಲ. ಯಾಕೆ ಯಾಕೆಂದ್ರೆ ಆಯಾ ಇಲಾಖೆಗಳೇ ವಿರುದ್ಧ ಇಲ್ಲಿ. ಯಾಕೆಂತ ಹೇಳ್ತಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ತರಲೆ ಡಿಪಾರ್ಟ್ಮೆಂಟ್, ಸರ್ ನಮ್ ಲೈನ್ ಅಲ್ಲ ಹಾಕ್ಬೇಡಿ, ಇಲ್ಲ ಹಾಕ್ಬೇಡಿ, ಮರ ಹಾಕಡಿದ್ರಿ ಅರೆಸ್ಟ್ ಮಾಡ್ಬಿಡ್ತೀನಿ, ಮುಂದೆ ಗೊತ್ತಾಗುತ್ತಿವೆಲ್ಲ. ಅರ್ಥ ಪ್ರತಿಯೊಂದು ಸಮಸ್ಯೆಗಳಿದಾವೆ. ಹಾಗಾಗಿ ನಾಗರಾಜನ ಮೇಲೆ ಒಂದು ಆಪಾದನೆ ಬಂದ್ಬಿಟ್ಟಿದೆ. ಏನು? ಅರಣ್ಯ ಇಲಾಖೆಯವರು ಅಕೇಶಿಯಾ ಮತ್ತು ನೀಲಗಿರಿ ಮರಗಳನ್ನೇ ನೆಡೋದ್ರಿಂದ ಆನೆಗಳು ಕಾಡಿಂದ ನಾಡಿಗೆ ಬರ್ತಾ ಇದಾವೆ ಅಂತ. ಆದ್ರೆ ಈಗ ನಾಗರಾಜ ಉತ್ತರ ಕೊಡ್ಬೇಕೀಗ. ಅರ್ಥ ಆಯ್ತಲ್ಲ? ಆತ ಹೇಳ್ತಾ ಇದ್ದ ಇಲ್ಲ ಕೃಷ್ಣೇಗೌಡ್ರ ಹೆಣ್ಣಾನೆಯಿಂದಲೇ ಬರ್ತಾ ಇದ್ದಾವೆ ಅನ್ನೋದಕ್ಕೆ ಒಂದು ಉತ್ತರ ಕೊಟ್ಬಿಟ್ರ. ನೋಡ್ದಾ, ನಾನು ಅವತ್ತು ಹೇಳಿದೀನಿ, ಯಾರು ಕೇಳಿಲ್ಲ. ಈಗ ನೋಡಿ, ಕೃಷ್ಣೇಗೌಡ್ರ ಹೆಣ್ಣಾನೆ ಬೆದಕ್ ಬಂದಿದ್ರಿಂದಲೇ ಕಾಡಲ್ಲಿರುವಂತ ಗಂಡಾನೆಯನ್ನು ಹುಡಿಕೊಂಡು ಹೋಗ್ಬಿಡ್ತು ಅಂತ ಉದಾಹರಣೆ ಕೊಡ್ತಾರೆ. ಆದ್ರೆ ಹೋರಾಟಗಾರ ಹೋಗ್ಬಿಡ್ತಾರ, ಮುಚ್ಚನ ಬಾಯಲ್ಲಿ ಇನ್ಯೋಗ್ಯತೆ ಕಷ್ಟ, ಯಾವತ್ತೂ ಹೋಗ್ದಲ್ಲ ಇದ್ದಿದ್ದು ಯಾವತ್ತು ಹೋಗ್ಬಿಡ್ತು. ನಾವೇ ನೋಡ್ತಾ ಇದೀವಿ, ಫಟಾರ್ ಅಂತ ಕರೆಂಟ್ ಹೊಡೆದಿದ್ದನ್ನ, ಆ ಫಟಾರ್ ಅಂತ ಕರೆಂಟ್ ಹೊಡೆದಿದ್ದಕ್ಕೆ ಆನೆ ಓಡೋಗಿದ್ದನ್ನ ನಾವೇ ನೋಡ್ತಾ ಇದೀವಿ ಅಂತ ಹೋರಾಟಗಾರರು ವಾದ ಶುರು ಮಾಡಿದ್ರು. ಅರ್ಥ ಆಗ್ತಿದ್ಯಲ್ಲ? ಇದ್ರ ಅರ್ಥ ಇಷ್ಟೇ, ಸಮಸ್ಯೆ ಏನಾಗ್ತಾ ಇದೆ ಅಂತ ಯಾರಿಗೂ ಬೇಕಾಗಿಲ್ಲ, ಆದ್ರೆ ಸಮಸ್ಯೆಗೆ ಒಬ್ಬ ಅಮಾಯಕ ಆನೆಯನ್ನ ಕಾರಣ ಮಾಡುವಂತ ವಿಚಿತ್ರಕಾರಿಯಾದಂತ ವಿಚಾರಗಳು. ಅರ್ಥ ಆಯ್ತಾ? ಬನ್ನಿ. ಹಾಗಾಗಿ ಕಾಡಾನೆಯ ಗಂಡಾನೆಗಳನ್ನ ಹುಡಿಕೊಂಡೆ ಈ ಹೆಣ್ಣಾನೆ ಕಾಡಿಗೆ ಹೋಗಿದೆ ಅಂತ ನಾಗರಾಜನ ವಾದ ಆದ್ರೆ, ಚಳುವಳಿಗಾರರು ಆನೆಗೆ ಕರೆಂಟ್ ಶಾಕ್ ಹೊಡೆದಿದ್ದರಿಂದಲೇ ಇಲ್ಲ ನಾವಿದನ್ನು ಒಪ್ಪೋದಿಲ್ಲ. ಯಾಕೆಂದ್ರೆ ಗೌರಿಯನ್ನ ನಾವು ನೋಡಿದ್ದೇವೆ, ಗೌರಿ ಯಾವತ್ತೂ ಆ ರೀತಿ ಮಾಡಿದ್ದಿಲ್ಲ. ಹಾಗಾಗಿ ಗೌರಿ ಇವತ್ತು ಕಾಡ್ಗೆ ಓಡೋಗ್ಲಿಕ್ಕೆ ಕಾರಣ ಏನು ಅಂತ ಮೆರವಣಿಗೆಯಲ್ಲಿರೋ ಪ್ರತಿಯೊಬ್ಬರಿಗೂ ಗೊತ್ತು. ಯಾಕೆಂದ್ರೆ ಕರೆಂಟ್ ಶಾಕು ಸೈಲೆಂಟ್ ಆಗಿ ಹೊಡೆದಿರಲ್ಲ, ಹಠಾರನ ಶಬ್ದ ಬಂದಿರುತ್ತೆ, ಸರ್ಕ್ಯೂಟ್ ಆದಾಗ ಒಂದಷ್ಟು ಸ್ಪಾರ್ಕ್ ಬಂದಿರ್ತವೆ, ಅವೆಲ್ಲ ಜನ ನೋಡಿದರೆ. ಅದಾಗಿದ ತಕ್ಷಣ ಆನೆ ಓಡೋಗಿದ್ಕೆ ಬಹಳಷ್ಟು ಜನ ಗೊತ್ತಿದೆ. ಆನೆಗೆ ಕರೆಂಟ್ ಶಾಕ್ ಆಗಿ ದಿಗ್ಭ್ರಮೆ ಆಗಿ, ಅದಕ್ಕೆ ನೋವಾಗಿಲ್ಲ, ಭಯ ಆಗ್ಬಿಡುತ್ತೆ. ಭಯ ಆದಾಗ ಗೊತ್ತಿರ್ಬೇಕು ಪ್ರಾಣಿಗಳು ಏನ್ ಮಾಡ್ತವೆ ಅಂತ. ಅವು ಅದ್ರ ಪಾಡಿಗೆ ದರ್ಕೊಂಡು ಹೋಗ್ತಾ ಇರುತ್ತೆ. ನೀವು ಅದ್ರ ಬಾಲ ತುಳಿದು ಬಿಟ್ರೆ ಏನ್ ಮಾಡುತ್ತೆ? ತಿಳ್ಕೊಂಡು ಗಬರಾಡ್ಬಿಡುತ್ತೆ. ಯಾಕೆಂದ್ರೆ ಕಚ್ಚಬೇಕು ಅಂತ ಅಲ್ಲ, ತಪ್ಪಿಸ್ಕೋಬೇಕು ಅನ್ನೋ ಆಸೆಗೆ. ಎಲ್ಲಾ ಪ್ರಾಣಿಗೂ ಬದುಕಬೇಕು ಅನ್ನೋಂತ ಆಸೆ ಇರುತ್ತೆ. ಅರ್ಥ ಆಯ್ತಲ್ಲ? ನಾನು ನಿನ್ನೆ ಕೂಡ ನಿಟ್ಟೂರಿನಲ್ಲಿ ಒಂದು ಪುಟ್ಟ ವಿಡಿಯೋ ಮಾಡಿದ್ದೀನಿ, ಒಂದು 4 ನಿಮಿಷದ್ದು. ಒಂದು ಗೊದ್ದವನ್ನ ಒಂದು 40-50 ಇರುವೆಗಳು ಎಷ್ಟು ಹಿಂಸೆ ಮಾಡಿ ಕೊನೆಗೆ ತಮ್ಮ ಸೆರೆಗೆ ತಗಂತವೆ ಅಂತಂದ್ರೆ, ನಾನು ಅವಾಗ ಯೋಚನೆ ಮಾಡಿದೆ, ಎಂತ ಸ್ಟ್ರಗಲ್ ಲೈಫ್ ಅನ್ನುವಂಥದ್ದು ಮನುಷ್ಯನ್ ಮಾತ್ರ ಅಲ್ಲ, ಪ್ರತಿಯೊಂದು ಪ್ರಾಣಿಗಳು, ಪ್ರತಿಯೊಂದು ಕೀಟಕ್ಕೂ ಇದೆ. ಅದನ್ನ ವಿಡಿಯೋ ಮಾಡಿದ್ದೀನಿ ನಾನು. ಅರ್ಥ ಆಯ್ತು? ಒಂದು ಗೊದ್ದವನ್ನ ನೋಡಿ, ಎಷ್ಟು ಸಣ್ಣ ಯೋಚನೆಗಳು. ನಾವು ಅದಕ್ಕೆ ಹೇಳೋದು ಸೂಕ್ಷ್ಮ ಮತಿಗಳಾಗ್ಬೇಕು. ಕಣ್ಣಿಗೆ ಕಾಣೋ ಪ್ರತಿಯೊಂದು ವಿಚಾರವೂ ನಮಗೆ ಪಾಠ ಕಲಿಸುತ್ತೆ. ಕೊನೆಗೆ ಆ ಗೊದ್ದವನ್ನ ಬಿಟ್ಕೊಡ್ಲಿಲ್ಲ, ಸಾಯಿಸ್ಬಿಟ್ರು. ಅರ್ಥ ಆಯ್ತಲ್ಲ? ಜಿರ್ಲೆಗಿತ್ತು, ಆ ಜಿರ್ಲೆ ಸತ್ತೋಗಿತ್ತು, ಅದಕ್ಕೆ ಇರುವೆ ತುಂಬಿಕೊಂಡಿದ್ದು, ಏನು ಸಾವಿರಾರು ಇರುವೆಗಳು ತುಂಬಿಕೊಂಡಿತ್ತು, ಕೆಂಜಿರುವೆಗಳು. ಅದ್ರೊಳಗೆ ಪ್ರವೇಶ ಮಾಡ್ತು. ಯಾವ್ದು? ಗೊದ್ದ. ಪ್ರವೇಶ ಮಾಡಿದ ತಕ್ಷಣ ಸುತ್ತಲೂ ಸೇರ್ಕೊಂಡ್ಬಿಟ್ಟು ಏನೋ ಬಾಹುಬಲಿನ ಅಣಿ ಹಾಕಿದಂಗ ಅಣಿ ಹಾಕ್ಬಿಟ್ಟೆ ಸುತ್ತಲೂ. ಕೊನೆಗೆ ಅದು ತಿಂಗಾಡತ್ತೆ 4 ನಿಮಿಷ ಸ್ಟ್ರಗಲ್ ಮಾಡಿದ್ರು ಬಿಡ್ಲಿಲ್ಲ. ಅರ್ಧ ಜೀವ ಆಗಿತ್ತು. ಇನ್ ಲೆಂತಿ ಆಗುತ್ತೆ ವಿಡಿಯೋ ಅಂತ ಕಟ್ ಮಾಡಿದೆ. ಆಮೇಲೆ 1 ನಿಮಿಷ 2 ನಿಮಿಷಕ್ಕೆ ಅದು ಗೊದ್ದ ಸತ್ತೋಯ್ತು. ಸತ್ತ ಮೇಲೆ ಗೊದ್ದನೂ ಬಿಡ್ಲಿಲ್ಲ. ಕಟ್ ಮಾಡಿ ಬೇಕಾಗಿರೋ ಪಾಠಗಳೆಲ್ಲ ತಗೊಂಡು. ಅರ್ಥ ಆಯ್ತಲ್ಲ? ಇಲ್ಲಿ ಯೋಚನೆ ಮಾಡಿ, ಪ್ರತಿಯೊಂದು ಸಣ್ಣ ಕೀಟವೂ ಕೂಡ ಎಷ್ಟು ಪ್ರಾಮಾಣಿಕವಾಗಿ ತನ್ನ ಕೆಲಸವನ್ನು ಮಾಡ್ತಾ ಇದೆ. ನಿಮ್ಗೆ ಅನಿಸ್ಬೋದು, ಅಯ್ಯೋ ಪಾಪ ಅಲ್ವಾ ಸರ್, 100 ಗೊದ್ದ ಇರುವೆ ಸೇರ್ಕೊಂಡು ಗೊದ್ದ ಸಾಯಿಸಿ ತಪ್ಪಲ್ವಾ? ತಪ್ಪಲ್ಲ. ಅದು ಪ್ರಾಣಿ ಸರಪಳಿ, ಆಹಾರ ಸರಪಳಿ ಅಂತ ಕರಿತೀವಿ. ಒಂದನ್ನ ಇನ್ನೊಂದು ತಿಂದು ಜೀವನ ಮಾಡ್ಬೇಕು. ಆದ್ರೆ ಇಲ್ಲಿ ಆಶ್ಚರ್ಯ ಏನ್ ಗೊತ್ತಾ? ಪುಟ್ಟು ಇರುವೆ ಕೂಡ ಒಗ್ಗಟ್ಟಿನಿಂದ ದೊಡ್ಡ ಗೊದ್ದವನ್ನ ಕೊಲ್ಲಬಹುದು. ಇದನ್ನೇ ನಾವು ಮನುಷ್ಯ ಕಲಿಬೇಕಾಗಿರುವಂತ ವಿಚಾರ. ಇತ್ತೀಚೆಗೆ ನಾವು ಟಿವಿ ಮಾಧ್ಯಮದಲ್ಲಿ ನೋಡ್ತಾ ಇದೀವಿ, ವಲಸುಗಳು, ಅಸಹ್ಯಗಳು ನೋಡ್ತಾ ಇದೀವಲ್ಲ. ಜಾತಿಗೊಂದೊಂದು ಏನು ನಿಗಮ ಮಂಡಳಿಗಳನ್ನ ಮಾಡ್ಕೊಂಡು ಹೋಗ್ತಾ ಇದಾರಲ್ಲ.
ಎಂಥ ವಿಚಿತ್ರಕಾರಿಯಾದಂತ ಅವಸ್ಥೆಗೆ ನಮ್ಮ ದೇಶವನ್ನ ಇಳಿಸ್ತಾ ಇದೆ ಇವತ್ತಿನ ರಾಜಕೀಯ ವ್ಯವಸ್ಥೆ ಅಂತಂದ್ರೆ ನಾಚಿಕೆ ಆಗ್ಬೇಕು ನಮ್ಗೆ. ಸಂವಿಧಾನವನ್ನ ಪರಾಮರ್ಶೆ ಮಾಡಿ ಸಮಾನತೆ ತರುವಂತ ಯೋಚನೆ ಮಾಡ್ಬೇಕಾಗಿರುವಂತ ನಾಯಕರು ಜಾತಿಗೊಂದೊಂದು ನಿಗಮವನ್ನ ಮಾಡಿ ಜಾತ್ಯತೀತ ರಾಷ್ಟ್ರ ಅನ್ನುವಂತ ಭಾರತಕ್ಕೆ ಮಸಿ ಬೆಳೆಯುವಂತ ಒಂದು ಕೆಟ್ಟ ವ್ಯವಸ್ಥೆಯನ್ನ ನಿರ್ಮಾಣ ಮಾಡ್ತಾರೆ. ನೋಡಿ, ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಅಂತ ಮಾಡಿದ್ರೆ ಇಲ್ಲವಂತೆ. ಲಿಂಗಾಯತ ಅಭಿವೃದ್ಧಿ ನಿಗಮ ಬೇರೆ ಮಾಡಿ, ಬೇಜಾರ್ ಮಾಡ್ಕೋಬೇಡಿ ಇಲ್ಲಿ ಹೇಳ್ತಿದ್ದೀನಿ ಅಂತ, ವೀರಶೈವ ಅಭಿವೃದ್ಧಿ ನಿಗಮ ಬೇರೆ ಮಾಡಿ. ಈಗಾಗಲೇ ಒಕ್ಕಲಿಗರು ನಮಗೂ ಕೂಡ ಅಭಿವೃದ್ಧಿ ನಿಗಮ ಕೊಡಿ ಅಂತ ಅಂದೆ. ಆಯ್ತು, ಒಕ್ಕಲಿಗ ಅಭಿವೃದ್ಧಿ ನಿಗಮ ಅಂತ ಶೋಭಾ ಜಗದೀಶ್ ಮುಖ್ಯಮಂತ್ರಿ ಯಾಕೆ ಕೊಟ್ಟುಬಿಟ್ಟ ಅಂತ ಅಂದ್ರೆ ಸುಮ್ನೆ ಬಿಡಲ್ಲ. ಅದಕ್ಕೂ ಹೇಳ್ತಾರೆ ಗಂಗಟ್ಕಾರ ಅಭಿವೃದ್ಧಿ ನಿಗಮ ಮಾಡಿ, ಕುಂಚಿಟಿಗ ಅಭಿವೃದ್ಧಿ ನಿಗಮ ಮಾಡಿ. ವಾಟ್ ಇಸ್ ದಿಸ್? ಏನಿದೆಲ್ಲ? ಇದನ್ನ ನಮ್ಮ ಪ್ರಜಾಪ್ರಭುತ್ವ ಹೇಳ್ತಿರೋದು, ಇದನ್ನ ನನ್ನ ಸಂವಿಧಾನ ಹೇಳ್ತಾ ಇರೋದು, ಇದನ್ನ ನಾವು ಸಮಾನತೆ ಅನ್ನೋದು. ಪ್ರತಿಯೊಬ್ರು ನೋಡಿ ಎಂತ ಅನಿಷ್ಟಕ್ಕೆ ಶುರುವಾಗ್ಬಿಟ್ಟಿದೆ. ಅದ್ಯಾಕೆ ಈ ರಾಜಕೀಯ ವ್ಯವಸ್ಥೆ ಇಷ್ಟೊಂದು ವಲಸೆ ಆಗ್ತಾ ಇದೆಯೋ ಗೊತ್ತಿಲ್ಲ. ಕುರುಬರನ್ನ ಎಷ್ಟಿಗೆ ಸೇರಿಸಿ ಅಂತ ಶುರು ಮಾಡೋರು ನೆನ್ನೆಯಿಂದ, ಕಾಡುದವ್ರನ್ನ ಎಷ್ಟಿಗೆ ಸೇರಿಸಿ ಅಂತ ಶುರು ಮಾಡಿದ್ದಾರೆ. ನಾನು ಹೇಳೋಣ, ಒಂದ್ ಕೆಲಸ ಮಾಡಿ, ಎಲ್ಲರನ್ನೂ ಎಸ್ ಸಿ ಎಷ್ಟಿಗೆ ಸೇರಿಸ್ಕೊಂಡ್ಬಿಡ. ಇಡೀ ಇಂಡಿಯಾದಲ್ಲಿ ಎರಡೇ ಇರ್ಬೇಕು, ಎಸ್ ಸಿ ಎಸ್ ಟಿ ಅಷ್ಟೇ. ಆಗ್ಲಿ ಬಿಡಿ, ಅನುಕೂಲ ಎಲ್ಲರಿಗೂ ಸಿಗ್ಲಿ. ಎಸ್ ಸಿ ಎಸ್ ಟಿ ಇರೋದೇನೋ ಅನುಕೂಲ ಪಡಿಲಿಕ್ಕಲ್ವಾ, ಎಲ್ಲರೂ ಅದೇ ಆಗ್ಬಿಡ ಬಿಡಿ, ತಪ್ಪೇನಿದೆ? ನಾಚಿಕೆ ಆಗ್ಬೇಕು ನಮ್ಮ ರಾಜಕೀಯ ನಾಯಕರಿಗೆ. ಬಿಟ್ಕೊಟ್ಬಿಡ್ರಿ ಸೀಟ್ನ, 5 ವರ್ಷ ಬಿಡ್ರಿ. ಶೋಭಾ ಜಗದೀಶ್ಗೆ ಮಾಡಿ ತೋರಿಸ್ತಾನೆ ಇಂಡಿಯಾ ಏನು ಅಂತ. ತಮಾಷೆ ಹೇಳ್ತಾ ಇಲ್ಲ, ನೋವಾಗ್ತಾ ಇದೆ ನನಗೆ, ಎಷ್ಟು ಅಸಹ್ಯ ಆಗ್ತಾ ಇದೆ. ಬುದ್ಧಿಜೀವಿಗಳು, ನಾನು ನಿಮ್ಗೆ ಏನಂತ ಹೇಳ್ಬೇಕು ಈಗ? ನಾನು ನನ್ನ ವಿದ್ಯಾರ್ಥಿಗಳಿಗೆ ಏನಂತ ಈಚೆ ಕಳಿಸ್ಬೇಕು? ನಾನು ಒಂದ್ಸರಿ ಹೇಳಿದ್ದೆ, ನಮ್ಮ ಸ್ನೇಹಿತರುಗಳು ಬೈತಾರೆ, ತತ್ವ ಹೇಳ್ಬೇಡ, ಸಿದ್ಧಾಂತ ಹೇಳ್ಬೇಡ. ಅವ್ರಿಗೆ ಯಾಕೆ ಗೊತ್ತಾ, ಆಚೆಗೆ ಬಂದ್ಮೇಲೆ ಮೇಷ್ಟ್ರುಗಳು ಬೈಕಂತ ತಿರ್ಕೊಳ್ಳೋ ಜಗಣ. ಆತರ ಜಗತ್ತಿಲ್ಲ. ಆದ್ರೂ ನಾನೇನ್ ಮಾಡ್ಲಿ, ಪುಸ್ತಕ ಹಿಡ್ಕೊಂಡಿದ್ದೀನಿ, ನನ್ನ ತತ್ವ ಬಿಟ್ಟು ಬೇರೆದು ಹೇಳಕ್ ಆಗಲ್ಲ. ಪೊಲೀಸ್ ತರ ಆದ್ರೆ ಲಾಠಿ ಹೇಳ್ತಾ ಇದ್ದೀನಿ. ಓ, ಎಷ್ಟು ಬೇಗ ಬಂದಿದ್ಯಾ, ಒಳ್ಳೇದ್ ಬಾ, ನೋಡಿ ನಿನ್ ಸೀಟು ರಿಸರ್ವ್ ಆಗಿದೆ ಅಲ್ವೇನ್ರಯ್ಯ? ಯೋಚನೆ ಮಾಡಿ, ಒಬ್ಬ ವಿದ್ಯಾವಂತರಾಗಿ ಯೋಚನೆ ಮಾಡೋಣ. ಜಾತ್ಯತೀತತೆ ಅಂದ್ರೆ ಏನದ್ರ ಅರ್ಥ? ಸರ್ಕಾರಿ ಕೆಲಸಕ್ಕೆ ಯಾವತ್ತು ಕಾಲಂನಲ್ಲಿ ಜಾತಿ ಅನ್ನೋದನ್ನ ಮೆನ್ಷನ್ ಮಾಡಲ್ವೋ ಅವತ್ತು ಜಾತ್ಯತೀತ ಆಗುತ್ತೆ ನಮ್ಮ ದೇಶ. ಅಪ್ಲಿಕೇಶನ್ ಹಾಕುವಾಗ ಫಸ್ಟ್ ಕೇಳೋದೇನ್ರಿ, ನಿಮ್ಮಪ್ಪ ನಿಮ್ಮಮ್ಮ ಆಗಿದ ತಕ್ಷಣ ನೆಕ್ಸ್ಟ್ ನಿನ್ ಜಾತಿ. ಮತ್ತೆ ಎಲ್ರಿ ಆಯ್ತು ಜಾತ್ಯತೀತತೆ? ಯಾವನ್ರಿ ಹೇಳಿದ್ದು ಜಾತ್ಯತೀತತೆ ಐತಿ ನಮ್ಮ ದೇಶದಲ್ಲಿ ಅಂತ? ಕರ್ಕೊಂಬರ್ರಿ ಆ 3 ಪಕ್ಷದವನು, 3 ಪಕ್ಷದವ್ರನ್ನ ಕರ್ಕೊಂಬರ್ರಿ, ಎಲ್ಲ ತೋರಿಸ್ಬಿಡ್ಲಿ ಜಾತ್ಯತೀತತೆ ನಮ್ಮ ದೇಶದಲ್ಲಿ. ಇಲ್ಲ, ಜನರ ಭಾವನೆಗಳ ಜೊತೆ, ಜನರ ಸಂಬಂಧಗಳ ಜೊತೆ ಆಟ ಆಡ್ತಾ ಇದ್ದಾರೆ ಇವರೆಲ್ಲ ತಮ್ಮ ತಮ್ಮ ಸ್ವಾರ್ಥಕ್ಕೋಸ್ಕರ, ರಾಜಕೀಯ ಹಿತಾಸಕ್ತಿಗೋಸ್ಕರ ದೇಶದಲ್ಲಿ ಹಚ್ಚಬಾರದ ಬೆಂಕಿಯನ್ನು ಹಚ್ಕೊಂಡು ಓಡಾಡ್ತಾ ಇದ್ದಾರೆ. ಅಗತ್ಯ ಇರ್ಲಿಲ್ಲ ಇದೆಲ್ಲ. 25-30 ವರ್ಷಗಳ ಹಿಂದೆ ಇಷ್ಟೊಂದು ಅವ್ಯವಸ್ಥೆ ಇರಲಿಲ್ಲ. ಸೈದ್ಧಾಂತಿಕವಾದ ರಾಜಕೀಯ ಇತ್ತು. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ರಾಜಕೀಯ ಅನುಕೂಲಗಳು ಪಡೆಯುವಂತ ಅವಸ್ಥೆ ಇತ್ತು. ಇವತ್ತು ಏನಿಲ್ಲ ರೀ, ಪ್ರಭಾವ ಇರೋದು ಮಾತ್ರ ಬೆಳೀತಾನೆ, ಇಲ್ಲ ಅಂತ ಒಂದು ಅವನ ಅಡಿಯಲ್ಲಿ ಬಿದ್ದು ಸತ್ತು ಹೋಗ್ತಾನೆ. ಅಂತ ಪರಿಸ್ಥಿತಿಯಲ್ಲಿ ಭಾರತ ಭವ್ಯವಾಗಿದೆ, ಪ್ರಕಾಶಿಸುತ್ತದೆ. ಯಾವನೊಬ್ಬ ಮೋದಿ ಒಬ್ಬ ಸರಿ ಇದ್ರೆ ಸಾಲ್ರಿ, ಎಲ್ಲ ವ್ಯವಸ್ಥೆ ಸರಿ ಇದೆಯಾ? ಎಲ್ಲ ವ್ಯವಸ್ಥೆಯನ್ನ ಸರಿಯಾಗಿ ನೋಡ್ಲಿಕ್ಕೆ ಆಗ್ತಾ ಇದೆಯಾ? ಪ್ರಜ್ಞಾವಂತರು ನೀವೆಲ್ಲ, ಇನ್ನು 2 ವರ್ಷಕ್ಕೆ ಓಟ್ ಹಾಕ್ಬೇಕು ನೀವು. ನಿಮ್ಮ ಮುಂದೆ ಇರುವಂತ ಪ್ರಶ್ನೆ, ಡೆಮಾಕ್ರಸಿ ಅಂದ್ರೆ ಏನು? ಭಾರತದ ಡೆಮಾಕ್ರಸಿ ಯಾವ ಕಡೆ ಹೋಗ್ತಾ ಇದೆ? ಅಗತ್ಯ ಇದೆಯಾ? ಜನಾಂಗಕ್ಕೆ ಒಂದೊಂದು 2 ನಿಗಮ ಮಂಡಳಿಗಳನ್ನ ಮಾಡ್ಬಿಟ್ರೆ ಮಂತ್ರಿಗಳೇ ಬೇಕಿಲ್ವಲ್ರಿ? ಮಂತ್ರಿಗಳ ಅಗತ್ಯ ಇಲ್ಲ ಕಣ್ರಿ. ಯಾಕೆ ಹೇಳ್ತೀರಾ? ಎಲ್ಲಾ ಜಾತಿಗೂ ನಿಗಮ ಮಂಡಳಿ ಇದೆ ಅಂದ್ರೆ ಗೆದ್ದಂತ ಶಾಸಕರು ಎಲ್ಲರನ್ನೂ ಒಂದು ನಿಗಮಕ್ಕೆ ಅಧ್ಯಕ್ಷ ಮಾಡ್ಬಿಟ್ಟು ಆಯಾ ಜಾತಿಗೆ ಏನೇನ್ ಬೇಕೆಲ್ಲ ಕೊಟ್ಬಿಡು. ಅದಕ್ಕೆ ಶಿಕ್ಷಣ ಮಂತ್ರಿ ಯಾಕೆ, ಆರೋಗ್ಯ ಮಂತ್ರಿ ಯಾಕೆ, ಎಲ್ಲ ಬೇಡ, ಅವನಿಗೆ ಫುಲ್ ಇನ್ಚಾರ್ಜ್ ಕೊಟ್ಬಿಡಿ. ನಾನು ವಿಶ್ವಕರ್ಮ ಅಭಿವೃದ್ಧಿ ನಿಗಮಕ್ಕೆ ಯಾರೋ ಒಬ್ಬನ ಅಧ್ಯಕ್ಷ ಇರ್ತಾನೆ, ಅವ್ನು ಪೂರ್ತಿ ವಿಶ್ವಕರ್ಮ ಜನಾಂಗದ ನೋಡ್ಕೊಂಡ್ಬಿಡ್ಬೇಕು. ನಾವು ಸತ್ರು ಕೆಟ್ಟರು, ಎಣ ಹಿಡಿಯಕ್ಕೂ, ಎಣ ಆಚ್ಕಾಕಕ್ಕೂ, ಎಣ ಕುಯ್ಯಕ್ಕೂ ಎಲ್ಲ ಅವನೇ ಜವಾಬ್ದಾರಿ. ಬಿಟ್ಬಿಡಿ, ಒಂದು ನಿಗಮಕ್ಕೆ ಮಾಡಿ ಬಿಟ್ಬಿಡಿ. ಇನ್ಯಾಕೆ ಮಂತ್ರಿಗಳು ಬೇಡ, ಕಂತ್ರಿಗಳು ಬೇಡ, ಕಂತ್ರಿಗಳೇ ಇವೆ. ಕೋವಿಡ್ ಬಂದು ಸಾಯ್ತಾವ್ರೆ, ಸೀಟ್ಗೋಸ್ಕರ ಒದ್ದಾಡ್ತಾವ್ರೆ ವಿಧಾನಸೌಧದಲ್ಲಿ. ಒಬ್ಬೊಬ್ಬರನ್ನ ಸ್ಟೇಟ್ಮೆಂಟ್ ಕೊಟ್ಕೊಂಡು ಬಿಡ. ನೈತಿಕತೆ ಇದೆಯಾ ನಿಮ್ಗೆ? ಜನ ನೋಡ್ತಾ ಇದಾರ್ರಿ, 5.5 ಕೋಟಿ ಜನ ಅಥವಾ 6 ಕೋಟಿ ಜನ ನೋಡ್ತಾ ಇದ್ದಾರೆ ನಿಮ್ಮನ್ನ. ನೀವು ಆಡೋ ಆಟಗಳನ್ನೆಲ್ಲ ನೋಡ್ತಾ ಇದ್ದಾರೆ. ಅಸಹ್ಯ ಆಗ್ತಾ ಇದೆ ನಮ್ಗೆ. ಅರ್ಥ ಆಗ್ತಿದೆಯಲ್ಲ? ಸೂಕ್ಷ್ಮತೆಗಳನ್ನ ಅರ್ಥ ಮಾಡ್ಕೊಂಡಾಗ ಅನ್ಸುತ್ತೆ ಎಂತ ಅನಿಷ್ಟದ ಕಡೆ ಹೋಗ್ತಾ ಇದ್ವಿ. ನಾನು ಬಹಳ ನೋವಿಂದ, ಉದ್ವೇಗದಲ್ಲಿ ಮಾತಾಡಿದ್ದೀನಿ ಅನ್ಕೋಬೇಡಿ. ಇದು ನನ್ನ ಆಂತರಿಕವಾದಂತಹ ದ್ವಂದ್ವ ಇದೆ, ಯುದ್ಧ ಇದೆ, ಈ ಸಮಾಜದ ವಿರುದ್ಧವಾದ ಯುದ್ಧ. ಇಂಥ ಚಿಂತನೆಗಳು ಬರಲಿಲ್ಲ ರೀ. ಬೆಳಗಿಗೆ ಸೀಟ್ ಹೋಗ್ಬಿಡ್ಲಿ ರೀ, ಇರೋವಷ್ಟು ದಿನ ಕರೆಕ್ಟ್ ಕೆಲಸ ಮಾಡ್ಬೇಕು. ಯಡಿಯೂರಪ್ಪನವ್ರಿಗೆ ಹೇಳ್ತಿದ್ದೀನಿ ನಾನು,
ನೀನ್ 10 ವರ್ಷ 5 ವರ್ಷ ಆಡಳಿತ ಮಾಡಿದೆ ಅಂತ ಯಾವನ ನಿನ್ ಗೌರವಿಸಲ್ಲ. ಇರೋ 4 ದಿನ ಏನ್ ಕೆಲಸ ಮಾಡಿದೆ ಅಂತ ಜನ ನೋಡ್ತಾರೆ ನಿನ್ನ. ಟರ್ಮ್ ಮುಗ್ಸೋದಲ್ಲ ಕಣ್ರಿ, ನಾನು ಹೇಳ್ತೀನಲ್ಲ, ಪರೀಕ್ಷೆ ಮುಗಿಯ ತನಕ ನಿಮ್ಮನ್ನು ಚೆನ್ನಾಗಿ ಓದ್ಸೋದಲ್ಲ, ಆ ಚೆನ್ನಾಗಿ ಓದ್ಸೋದ್ರಲ್ಲಿ ಏನೇನೆಲ್ಲ ಕೊಟ್ಟು ಅದು ಮುಖ್ಯ ಅಲ್ವಾ? ಅರ್ಥ ಆಗ್ತಿದೆ ಹೇಳ್ತಿರೋದು? 98% ತಗಣ ತರ ಓದ್ತಾ ಇದ್ದಾನೆ ಅಂದ್ರೆ ಗ್ರೇಟ್ ಅಂತಾನೆ ಅರ್ಥ. ಬಿಡು ಪಾಸ್ ಆದ್ರೆ ಸಾಕು ವೇಸ್ಟ್ ಅಂತ. ಟರ್ಮ್ ಎಲ್ಲಾರು ಮುಗಿಸ್ತಾರಿ, ನೀನು ಇದ್ರು ಮುಗಿಸ್ತೀಯ, ಇನ್ನೊಬ್ಬ ಬಂದ್ರು ಮುಗಿಸ್ತಾನೆ, ಎಲ್ಲವನ್ನು ಮುಗಿಸ್ತಾನೆ. ಆದ್ರೆ ನಿನ್ ಟರ್ಮ್ ಅಲ್ಲಿ ಏನಾದ್ರು ಅಂತದೊಂದು ಸಾಧನೆ ಆಯ್ತಾ? ಈಗ ಆ ಸಾಧನೆ ನಿಗಮ ಮಂಡಳಿಗಳನ್ನ 50-60 ಮಾಡ್ಕೊಂಡು ಹೋಗ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಈಗ ಯಾವ್ದೋ ಸಮಸ್ಯೆಗೆ ಮತ್ತೊಂದು ಯಾವ್ದೋ ಕಾರಣ ಮಾಡೋದು. ಅರ್ಥ ಆಗ್ತಿದೆಯಲ್ಲ? ಬನ್ನಿ, ಕರೆಂಟ್ ಶಾಕ್ ಹೊಡೆದಿದ್ದರಿಂದಲೇ ಅದು ಕಾಡಿಗೆ ಹೋಯ್ತು ಅನ್ನುವಂಥ ವಿಚಾರ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಹಾಗಾಗಿ ಅದನ್ನು ಹೋರಾಟಗಾರರು ಬಿಂಬಿಸ್ತಾ ಇದ್ದಾರೆ. ಅಷ್ಟೊಂದು ಕೆಳಗೆ ತಂತಿ ಎಳೆದಿದ್ದಕ್ಕೆ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟಿನವರನ್ನು ಬೈದರು. ಈಗ ಈ ಕಡೆಗೆ ಶುರು ಮಾಡ್ಕೊಂಡ್ರು. ಯಾಕಂದ್ರೆ ಹೋರಾಟಗಾರರ ಕೆಲಸವೇನು? ಹೋರಾಟ ಮಾಡೋದು. ಯಾರ ವಿರುದ್ಧ? ಸಮಸ್ಯೆ ಮಾಡೋರು ವಿರುದ್ಧ. ಕಾಡಿನ ಸಮಸ್ಯೆ ಬಂತು, ನಾಗರಾಜ್ ವಿರುದ್ಧ ಹೋರಾಟ ಮಾಡಿದ್ರು. ಈಗಾಗಲೇ ಕರೆಂಟಿನ ಸಮಸ್ಯೆ ಬಂದ್ರು, ಈ ಕಡೆಗೆ ಶುರು ಮಾಡಿದ್ರು. ನೆಕ್ಸ್ಟ್ ಟೆಲಿಫೋನ್ ಅಂದ್ರೆ ಆ ಕಡೆಗೆ ಶುರು ಮಾಡ್ತಾರೆ. ಒಟ್ಟಿನಲ್ಲಿ ಅವ್ರದ್ದು ಅದೇ ಕೆಲಸ, ಕೈ ಎತ್ತೋದು, ಧಿಕ್ಕಾರ ಕೂಗೋದು. ಅದು ರೂಢಿ ಆಗಿಬಿಟ್ಟಿರುತ್ತೆ. ಕೆಲವರು ನಿಂತ್ಕೊಂಡಲು ಧಿಕ್ಕಾರ ಅಂದ್ಬಿಡ್ತಾರೆ, ಪಕ್ಕದಲ್ಲಿರೋರೆಲ್ಲ ಎದ್ಕೊಂಡ್ಬಿಡ್ತಾರೆ. ಇವನ್ ಯಾಕೆ ಇನ್ನು ಅರ್ಧ ಹೊತ್ನಲ್ಲಿ ಹಿಂಗಂದ? ಯಾಕೆ ಅದೇ ರೂಢಿ ಆಗಿಬಿಟ್ಟಿರ್ತಾರೆ. ಅರ್ಥ ಆಯ್ತು? ಬನ್ನಿ, ಒಟ್ಟಿನಲ್ಲಿ ಕಾಡಾನೆಗಳ ಆಗಮನದೊಂದಿಗೆ ಪ್ರಾರಂಭವಾದ ರಾಧ ಹಂತಗಳೆಲ್ಲ ಕೃಷ್ಣೇಗೌಡರ ಆನೆ ನಿರ್ಗಮಿಸುವುದರೊಂದಿಗೆ ನಿಂತು ಹೋಯಿತು. ಅಷ್ಟೊತ್ತಿಗೆ ಮಳೆ ಶುರುವಾಯಿತು. ಬೇಸಿಗೆ ಆದ್ಮೇಲೆ ಏನ್ ಶುರುವಾಗುತ್ತೆ? ಮಳೆ ಶುರುವಾಗುತ್ತೆ. ಕಾಡಾನೆಗಳು ಬಂದಿದ್ದಕ್ಕೆ 2ನೇ ವರ್ಷದ ರಾದ್ಧಾಂತ ಶುರುವಾಗಿತ್ತಲ್ವಾ? ನೋಡಿ, ನೀವ್ ಹೇಳ್ಬೇಕು ಸರ್, ಫಸ್ಟ್ನೇದಂತೂ ಲದ್ದಿ ಬಿದ್ದಿತ್ತು, ಗೌರಿ ಕಾರಣ ಅಂತ ಒಂದಷ್ಟು ಬೈದ್ರು. ಇಲ್ಲೇನು ಸರ್ ಅವಳಿಗೆ ಕಾರಣನೇ ಇಲ್ವಲ್ಲ ಸರ್, ಕಾಡಾನೆಗಳು ಬರ್ಲಿಕ್ಕೂ ಏನಕ್ಕೂ ಕಾರಣ ಇಲ್ವಲ್ಲ ಸರ್? ಕಾರಣ ಉಂಟಲ್ಲ, ಗೌರಿ ನುಡಿಕೊಂಡ್ ಬಂದಿದ್ವಲ್ಲ, ಬಂದ್ಬಿಟ್ಟು ಮೆಸೇಜ್ ಕೊಟ್ಟೋಗಿದ್ದು ಮುಂದಿನ ವಾರ ಬಂದ್ಬಿಡು ಕಾಡ್ಗೆ ಅಂತ. ಕಾಡ್ಗೆ ಹೋಗ್ಬೋದು, ನಾನು ಒಪ್ಕೊಳ್ಳೇಬೇಕಿದ್ನ. ನಾಗರಾಜ್ ಹೇಳಿದ್ನ ಒಪ್ಕೊಳ್ಳೇಬೇಕು. ಯಾಕೆಂದ್ರೆ ಹೋದ ವಾರ ಬಂದು ಎಲ್ಲ ತೋಟ ಎಲ್ಲ ಕಿತ್ತಾಕ್ ಹೋಗಿದ್ದು ಯಾವ ಕಾಡಾನೆಗಳು. ಆ ಕಾಡಾನೆಗಳು ಬಂದೆಲ್ಲ ವಿಸಿಟ್ ಮಾಡಿ ನೋಡಿ ಇಂಥವ್ ಇರ್ತೀವಿ. ಅರ್ಥ? ಅವ ಪಾಪ ಮೊಬೈಲ್ ಇಲ್ವಲ್ಲ, ಇದ್ದಿದ್ರೆ ಮೆಸೇಜ್ ಮಾಡೋವು, ಅದಕ್ಕೆ ಬಂದು ಇಂಟಿಮೇಟ್ ಮಾಡೋರು ನಾವ್ ಇಂಥವ್ ಇರ್ತೀವಿ ಇಂಥ ಪಾಪ ಗೌರಿ ಹುಡಿಕೊಂಡು ಹೋಗೋರು. ಇದನ್ನ ನಾನು ಒಪ್ಕೋಬೇಕು. ಎಂತ ಪರಿಸ್ಥಿತಿ ಇದೆ ಅರ್ಥ ಆಯ್ತಲ್ಲ? ಒಟ್ಟಾರೆ ಕಾಡಾನೆಗಳು ಬಂದಾಗ ಹಂಗ್ ಬಂತಂತೆ ಹಿಂಗ್ ಬಂತಂತೆ. ಕಾಡಾನೆಗಳು ಯಾಕೆ ಬಂದು, ಕಾಡಾನೆಗಳು ಊರಿಗೆ ಬರ್ತಿರ್ವಲ್ಲ, ಹೆಂಗ್ ಬಂದು ಅಂದಿದ್ಕೆ ಗೌರಿ ಇದ್ದಾಳಲ್ಲ ಅವಳು ನೋಡ್ಕೊಂಡು ಹೋಗಿ ಬಂದವೆ. ಶುರುವಾಯ್ತು ಅವಳಿಗೆ ವಿಚಾರ. 2ನೇ ಬೇಸಿಗೆ ಕಥೆ ಇದೆ ಅಂತಿರೋದು. ಕೊನೆಗೆ ಆ ಬೇಸಿಗೆಯ ಸಮಸ್ಯೆ ನಿಂತಿದ್ದೆ ಯಾವಾಗಪ್ಪ ಅಂದ್ರೆ ಗೌರಿ ನಿರ್ಗಮನದೊಂದಿಗೆ. ಎಲ್ಗೋದ್ಲು ಗೌರಿ? ಎಲ್ಗೋದ್ಲು? ಕಾಡಿಗೆ ಹೋದ್ಲಲ್ಲ. ಕಾಡಿಗೆ ಹೋದ್ಮೇಲೆ ಆ ಸಮಸ್ಯೆ ಅಲ್ಲಿಗೆ ತಣ್ಣಗಾಯ್ತು ಅಂದ್ರೆ ಅರ್ಥ ಗೌರಿ ಓದ್ಲಲ್ಲ ಅಂತಲ್ಲ, ಅಷ್ಟೊತ್ತಿಗೆ ಮಳೆಗಾಲ ಶುರುವಾಯ್ತು ಅಂತ ಅರ್ಥ. ಅರ್ಥ ಆಯ್ತಾ? ಮಳೆಗಾಲ ಶುರುವಾಯ್ತು. ಮಳೆಗಾಲ ಶುರುವಾದ್ರೆ ಮಲೆನಾಡಲ್ಲಿ ಭಯಂಕರವಾದ ಕೆಲಸ ಇರುತ್ತೆ. ಅರ್ಥ ಆಯ್ತಾ? ರೈತರಿಗೆ ಒಂದು ಕ್ಷಣವೂ ಬಿಡುವಿರೋದಿಲ್ಲ. ಯಾವ ಮಟ್ಟಕ್ಕೆ ಕೆಲಸ ಮಾಡ್ತಾರಪ್ಪ, ನಾವಾದ್ರೂ ಮಳೆ ನಿಲ್ಲಿ ಅಂತ ಕಾಯ್ತೀವಿ. ಅವ್ರಂಗಲ್ಲ, ಕೊಪ್ಪೆ ಅಂತ ಹಾಕಂತಾರೆ, ಗೊತ್ತಿರ್ಬೇಕು. ಒಂದು ಗೋಣಿಚೀಲ ಕೊಪ್ಪೆ ಅಂತ ಹಾಕೊಂಡು, ಅರ್ಥ ಆಯ್ತಲ್ಲ, ಆ ಕೊಪ್ಪೆ ಹಾಕೊಂಡೆ ಕೆಲಸ ಮಾಡ್ತಾ ಇರ್ತಾರೆ. ಕಾರಣ ಇಷ್ಟೇ, ಅಲ್ಲಿ ವರ್ಷದಲ್ಲಿ 4 ಅಥವಾ 5 ತಿಂಗಳು ಮಾತ್ರ ಮಳೆ ಇರೋಲ್ಲ, ಮಿಕ್ಕಿದ 6 ತಿಂಗಳು ಸತತವಾಗಿ ಮಳೆ ಇರುತ್ತೆ. ಸತತವಾಗಿ ಮಳೆ ಇರುತ್ತೆ. ಯಾವ ಮಟ್ಟಕ್ಕೆ ಮಳೆ ಇರುತ್ತಪ್ಪ ಅಂದ್ರೆ ದಿನಕ್ಕೆ ಒಂದು ಅರ್ಧ ಗಂಟೆ 1 ಅವರ್ ಅಷ್ಟೇ ಫ್ರೀ ಅವರಿಗೆ. ಯಾವಾಗಾರು ಬಂದ್ರೆ, ಇಲ್ಲ ಅಂದ್ರೆ ಜಿಟಿ ಮಳೆ ಇದ್ದೇ ಇರುತ್ತೆ. ಅಂದ್ಮೇಲೆ ಅವ್ರು ಕೆಲಸ ಮಾಡ್ಬೇಕು ಅಂದ್ರೆ ಮಳೆ ಒಳಗೆ ಕೆಲಸ ಮಾಡ್ಬೇಕು. ಆ ಮಳೆ ಒಳಗೆ ಕೆಲಸ ಮಾಡೋನು ಆನೆ ಬಗ್ಗೆನೂ ಇನ್ನೊಂದು ಬಗ್ಗೆನೂ ಚಿಂತೆ ಮಾಡಕ್ ಆಗಲ್ಲ. ತಣ್ಣಗಾಗಿರ್ತಾನೆ ಮನುಷ್ಯ. ತಣ್ಣಗಿದ್ದಾಗ ಏನ್ ಮಾಡ್ತಾನೆ? ಸೈಲೆಂಟ್ ಆಗಿರ್ತಾನೆ, ಗಲಾಟೆ ಮಾಡಕ್ ಹೋಗಲ್ಲ. ಕೂಲ್ ಅಮ್ಮ, ಕೂಲ್, ಯಾಕೆ ಹಿಂಗಾಡ್ತಿದ್ಯಾ ಅಂತಾರೆ. ಅದು ಕೂಲ್ ಅಂದ್ರೆ ತಣ್ಣಗಾಗಲ್ಲ ಅಂತ. ತಣ್ಣಗಾದ್ರೆ ಗಲಾಟೆ ಕಡಿಮೆ ಆಯ್ತದೆ. ಏನಮ್ಮ ರೈಸ್ ಆಗ್ಬಿಟ್ಟಿದ್ಯಾ, ಟೆಂಪರೇಚರ್ ರೈಸ್ ಆಗ್ಬಿಟ್ಟೈತೆ ಅಂದ್ರೆ ಅರ್ಥ ಹೀಟ್ ಆಗ್ಬಿಟ್ಟಿದ್ಯಾ ನೀನು ಅಂತ. ಹಂಗೆ ಬನ್ನಿ. ಸರಿ, ಹಾಗಾಗಿ ಒಟ್ಟಿನಲ್ಲಿ ಕಾಡಾನೆಗಳ ಆಗಮನದೊಂದಿಗೆ ಪ್ರಾರಂಭವಾದ 2ನೇ ವರ್ಷದ ಆ ಸಮಸ್ಯೆ ಗೌರಿ ಕೃಷ್ಣೇಗೌಡರ ಆನೆ ನಿರ್ಗಮಿಸುವುದರೊಂದಿಗೆ ಮುಕ್ತಾಯವಾಯಿತು, ನಿಂತು ಹೋಯ್ತು. ಮಳೆಗಾಲ ಶುರುವಾಗಿ ಜನಗಳ ಕೋಪ ತಣ್ಣಗಾಯ್ತು. ಅರ್ಥ ಆಯ್ತಲ್ವಾ? ಮಳೆಗಾಲ ಶುರುವಾಗಿದ ತಕ್ಷಣ 2 ತರ ಅನುಕೂಲ. ಒಂದು, ಜನಕ್ಕೆ ತಣ್ಣನೆ ವಾತಾವರಣದಲ್ಲಿ ಮನಸ್ಸಿಗೊಂಥರ ಆಹ್ಲಾದ ಆಯ್ತು, ಜೊತೆ ಕೆಲಸನೂ ಶುರುವಾಯ್ತು. ಮಳೆಗಾಲ ಶುರುವಾಗಿಕ್ಕೆ ಕೆಲಸ ಶುರು ಆದ್ಮೇಲೆ ಆನೆ ಬಗ್ಗೆನೂ ಇನ್ನೊಂದ್ರ ಬಗ್ಗೆನೂ ಯೋಚನೆ ಮಾಡ್ಕೊಂಡು ಕುತ್ಕೊಳಕ್ಕೆ ತಾಳ್ಮೆ ಇರೋದಿಲ್ಲ. ಹಾಗಾಗಿ ತಣ್ಣಗಾಯ್ತು. ಅವರು ಗಲಾಟೆ ನಿಲ್ಲಿಸಿ ವ್ಯವಸಾಯದ ಕೆಲಸಕ್ಕೆ ಹೋದರು. ಎಲ್ರು ಅವ್ರವ್ರ ಕೆಲಸ ಶುರು ಮಾಡಿದ್ರು. ಆನೆ ಇಲ್ಲದಿದ್ದರಿಂದ ಕೆಲಸವಿಲ್ಲದೆ ವೇಲಾಯುಧ ಶಿವೇಗೌಡರ ಸಾಮೀನ್ಯದಲ್ಲಿ ಕೆಲಸಕ್ಕೆ ಸೇರಿದ. ಇನ್ನ ವೇಲಾಯುಧನ ಕೆಲಸ ಏನು? ಆನೆ ನೋಡ್ಕೊಳೋದು. ಆನೆನೇ ಇಲ್ಲ ಅಂದಾಗ ಕೃಷ್ಣೇಗೌಡರು ಕೂಲಿ ಕೊಡ್ತಾರ? ಇಲ್ಲ. ಒಂದೇ ಮಾತು ಹೇಳಿದ್ರು, ನೋಡಪ್ಪ ಆನೆ ಅಂತೂ ಇಲ್ಲ, ಒಂದ್ ಕೆಲಸ ಮಾಡು, ಆನೆ ಬಂದರೆ ಬರಬಹುದು, ಹೇಳಕ್ಕಾಗಲ್ಲ, ಆನೆ ಬಂದ್ರೆ ನೋಡೋಣ, ನೀನ್ ಅಲ್ಲಿವರೆಗೂ ಬೇಕಾರೆ ಎಲ್ಲಾರು ಕೆಲಸ ಮಾಡ್ಕೊಳಪ್ಪ ಅಂತ ಕೃಷ್ಣೇಗೌಡರು ಹೇಳಿಕ್ಕೆ ಅವನೋಗಿ ಶಿವೇಗೌಡರು ಸಾಮಿಲಲ್ಲಿ ಮರ ಕೀಳಿಯ ಕೆಲಸ ಸೇರ್ಕೊಂಡ. ಅರ್ಥ ಆಯ್ತಲ್ಲ? ಬಂದು
ಜುಲೈನ ಜಡಿಮಳೆಯಲ್ಲಿ ಒಂದು ದಿನ ಕೃಷ್ಣೇಗೌಡರ ಆನೆ ಓದ ಹಾಗೆ ಮತ್ತೆ ಪ್ರತ್ಯಕ್ಷವಾಯಿತು. ಓದಿಯ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿಲಿ ಇದ್ದಂಗೆ ಈ ಕೃಷ್ಣೇಗೌಡರ ಆನೆ ಬಿಟ್ಟನೆಂದರು ಬಿಡದಿ ಮಾಯೆ, ಆನೆಯಾಗಿ ಕಾಡಿತ್ತು ಮಾಯೆ ಎನ್ನಕ್ಕಾಗ್ಬಿಟ್ಟಿದೆ. ಯಾಕಮ್ಮ ಚೆನ್ನಾಗಿದ್ದೀರಲ್ಲ? ಚೆನ್ನಾಗಿಲ್ಲ. ನನಗೆ ಮನಃಶಾಸ್ತ್ರ ಗೊತ್ತಿದೆ. ಕಾಲಿಕ್ಕಿದ ತಕ್ಷಣನೇ ನಾನು ಅಲ್ಲಿನ ಸೈಕಾಲಜಿ ಹೇಳ್ಬಿಡ್ತೀನಿ. ಇಲ್ಲೊಂದು ನೆಗೆಟಿವ್ ಎನರ್ಜಿ ಇದೆಯಾ, ಪಾಸಿಟಿವ್ ಎನರ್ಜಿ ಇದೆಯಾ. ಎಷ್ಟೋ ಜನ ನಮ್ಮ ಮನೆ ನಾನು ಕರ್ಕೊಂಡು ಹೋಗಿ ಮನೆ ತೋರಿಸ್ಕೊಂಡ್ ಬರ್ತಾರೆ. SPJ ಏನ್ ಅನ್ಸುತ್ತೆ, ಫೀಲ್ ಅನ್ಸುತ್ತೆ ಅಂದ್ರೆ ನಾನು ಹೇಳ್ತೀನಿ, ಒಳ್ಳೆ ಫೀಲ್ ಅನ್ಸಿದ್ರೆ ಮಾತ್ರ ಆ ಮನೆ ಒಳಗೆ ಹೋಗಿ ಇದ್ದೀನಿ, ಇಲ್ಲ ಅಂದ್ರೆ ಇದ್ರೊಳಗೆ ಏನೋ ಇದೆ ನನ್ನಂಥದ್ದು, ದಯವಿಟ್ಟು ಹೋಗ್ಬೇಡಿ ಅಂತ ಗೊತ್ತಾಗ್ಬಿಡುತ್ತೆ ನನಗೆ. ಅಲ್ಲಿ ಬಾರು ದಾಟಿದ ತಕ್ಷಣನೇ ಗೊತ್ತಾಗ್ಬಿಡುತ್ತೆ ಈ ಫೀಲ್ ಏನು ಅಂತ. ಇಲ್ಲೊಂದು ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗಿದೆ. ಐನೋ, ಬನ್ನಿ ಇರ್ಲಿ. ಸರಿ, ಜುಲೈನ ಜಡಿ ಮಳೆಯಲ್ಲಿ ಒಂದು ದಿನ ಕೃಷ್ಣೇಗೌಡರ ಆನೆ ಹೋದ ಹಾಗೆ ಬಂದು ಪ್ರತ್ಯಕ್ಷವಾಯಿತು. ಬಂದು ಟಕ್ ಅಂತ ನಿಂತಿದೆ. ಬೆಳಗ್ಗೆ ಎದ್ದು ನೋಡಿದಾಗ ಖಾಲಿ ಇದ್ದ ಲಾಯದಲ್ಲಿ ಕೃಷ್ಣೇಗೌಡರ ಆನೆ ಏನೂ ಆಗಿಲ್ಲ ಎನ್ನುವಂತೆ ಸೊಂಡ್ರಿಲಾಡಿಸುತ್ತಾ ನಿಂತಿತ್ತು. ನೋಡ್ರಿ, ಯಾಕೆ ಅವ್ರ ಮನೆಗೆ ಅದು ಬಂದು ಸೇರ್ಕೊಂಡಿದ್ವಿ. ಕೃಷ್ಣೇಗೌಡಂಗೆ 6 ತಿಂಗಳುಗಟ್ಲೆ ಆಗೋಯ್ತು. ಜುಲೈನಲ್ಲಿ ಮಳೆ ಗೊತ್ತು ಹೆಂಗ್ ಹೊಡಿತೈತಿ ಅಂತ. ಮುಂದಿನ ವರ್ಷ ಅಲ್ಲ, ಈಗಲೇ ಓದ್ತೀರಾ ಸೆಕೆಂಡ್ ಇಯರ್ ಅಲ್ಲಿ ಏನು ದಣಿಗಳ ಬೆಳ್ಳಿ ಲೋಟ ಅಂತ ಒಂದು ಗದ್ಯ ಇದೆ. ಅದರಲ್ಲಿ ಆಟಿಸೋಣ ಮಳೆ ಅಂತ ಬರುತ್ತೆ. ಆಟಿಸೋಣ ಅಂದ್ರೆ ಮಲೆನಾಡಿನಲ್ಲಿ ಆಷಾಢ ಮತ್ತು ಶ್ರಾವಣದ ಮಳೆ ಅಂತ ಕರಿತೀವಿ. ಅರ್ಥ ಆಯ್ತಾ? ಆಷಾಢ ಮತ್ತು ಶ್ರಾವಣ ಯಾವಾಗ ಬರುತ್ತೆ ಅಂದ್ರೆ ಜೂನ್ ಜುಲೈನಲ್ಲಿ. ಅರ್ಥ ಆಯ್ತಾ? ಆ ಜೂನ್ ಜುಲೈನಲ್ಲಿ ಯಾವ ಮಟ್ಟಕ್ಕೆ ಮಳೆ ಹೊಡೆಯುತ್ತಪ್ಪ ಮಲೆನಾಡಲ್ಲಿ ಅಂದ್ರೆ ಇರ್ಬಡೋ ಡ್ಯಾಮ್ಗಳೆಲ್ಲ ತುಂಬೋಗ್ಬಿಡ್ತವೆ. ಗೊತ್ತಿರ್ಬೇಕು ನಿಮ್ಗೆ. 2 ತಿಂಗಳು ಮಳೆಯಲ್ಲಿ ಇಡೀ ಡ್ಯಾಮ್ಗಳೇ ತುಂಬೋಗ್ಬಿಡ್ತವೆ. ದೊಡ್ಡ ಮಳೆ ಬರೋದೇ ಅವಾಗ. ಅರ್ಥ ಆಯ್ತಾ? ಹಾಗೆ ಅಂತ ಜಡಿ ಮಳೆ ದಡ 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 ಹೊಡಿತಾ ಐತೆ. ಒಂದ್ ದಿವಸ ಕೃಷ್ಣೇಗೌಡರು ಕಣ್ಣುಚ್ಕೊಂಡು ಬೆಳಗ್ಗೆ ಎದ್ದೀಚಿಗೆ ಬಂದು ನೋಡಿದ್ರೆ ಆನೆ ಆರಾಮಾಗಿ ನಿಂತೈತೆ. ಇಲ್ಲ ಆಗಿದೆ, ಇದು ನಂದೇ ಮನೆ ಅನ್ಕೊಂಡು ಹುಡಿಕೊಂಬಂದೈತೆ ವಾಪಸ್ಸು. ಯಾಕೆಂದ್ರೆ ಅದು ಎಂತ ಆನೆ? ಊರಾನೆ, ಸಾಕಾನೆ. ಕರೆಕ್ಟ್, ಅದು ಸಾಕಾನೆ. ಸಾಕಾನೆ ಕಾಡಲ್ಲಿ ಇರಕ್ ಬರಲ್ಲ. ಏನೋ ಹೋಗಿತ್ತು, ತಪ್ಪಿಸ್ಕೊಂಡು ಹೋಗ್ತು, ಗುಂಪಿಗೆ ಸೇರ್ಕೊಳಕ್ ಹೋಗ್ತು. ಗುಂಪಲ್ಲಿ ಆನೆ ನೋಡಿ ಕೊಡೋಗ್ಬಿಟ್ಟವೆ. ಎದ್ರಕೊಂಡಿದ್ದು ನೋಡಿ ಹೇಗೇನೋ ಬಂದು ಕಡೆ ಓಡ ಅಂತ. ಒಂದು ಸಿಕ್ಕಿಲ್ಲ. ಹುಡುಕಿ ಯಾರು ನಾನು ಸೇರ್ಸ್ಕೊಳ್ಳಿಲ್ವಲ್ಲ ಅಂತ ಬಂತು ಹುಡುಕೊಂಡು ಎಲ್ಲಿಗೆ ಬಂದೈತೆ? ಊರಿಗೆ ಬಂದೈತೆ. ಯಾಕೆ ಹೆಂಗ್ ಬಂತು ಅದನ್ನು ಗೊತ್ತಿರ್ಬೇಕು. ಆ ಪ್ರತಿಯೊಂದು ಪ್ರಾಣಿಗಳು ವಾಸನೆಯಿಂದ ತಮ್ಮ ಜಾಗವನ್ನು ಹುಡುಕ್ತವೆ. ತಮ್ಮ ಮೂಗೆ ಅವಕ್ಕೆ ಆಸರೆ, ಕಣ್ಣಲ್ಲ. ಅರ್ಥ ಆಯ್ತಲ್ಲ? ನಾಯನ್ನ ನೀವು ಎಲ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಬನ್ನಿ. ನೀವು ಬರೋದಕ್ಕಿಂತ ಮುಂಚೆ ನಿಮ್ಮ ಅಂತ ಬಂದು ಕೂತಿರುತ್ತೆ. ಕರ್ಕೊಂಡು ಹೋಗ್ಬಿಡಿ, ಚೈನ್ ಹಾಕೊಂಡು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಬಿಟ್ಬಿಟ್ಟು ನೀವು ಕಾರಲ್ಲಿ ಬಂದ್ಬಿಡಿ ವಾಪಸ್ಸು. ನೀವು ಕಾರಲ್ಲಿ ಬರೋದಕ್ಕಿಂತ ಮುಂಚೆ ನಿಮ್ಮ ನಾಯಿಗಳು ನಿಮ್ಮ ಮನೆ ಹತ್ರ ಬಂದು ಕೂತಿರ್ತವೆ. ಅಯ್ಯೋ ನನ್ನ ಮಗನ್ ಇಲ್ಲಿ ಬಂದಿದ್ಯಾ ಅಂದ್ರೆ ಎಸ್ ಅವ್ ಗೊತ್ತು. ಆ ವಾಸನೆಲ್ಲೇ ಬಂದ್ಬಿಡ್ತಾವ. ಅರ್ಥ ಆಯ್ತಾ? ಹಾಗೆ ಬನ್ನಿ. ಸರಿ, ಹಾಗಾಗಿ ಖಾಲಿ ಲಾಯ ಅಂದ್ರೆ ಆನೆ ಕಟ್ಟುವಂತ ಜಾಗ ಖಾಲಿ ಇತ್ತು. ಯಾಕೆಂದ್ರೆ 1.5-2 ತಿಂಗಳಿಂದಲೂ ಖಾಲಿ ಇತ್ತು. ಫೆಬ್ರವರಿ ಟೈಮಲ್ಲಿ ಹೋಗಿದ್ದು, ಫೆಬ್ರವರಿ ಮಾರ್ಚ್ ಅಲ್ಲಿ. ಏಪ್ರಿಲ್ ಮೇ 2 ತಿಂಗಳಿಲ್ಲ. ಜೂನ್ ಅಷ್ಟೊತ್ತಿಗೆ ಬಂದು ಸೇರ್ಕೊಂಡ್ಬಿಟ್ಟೈತೆ. ಬಂದು ಹಾಗಾಗಿ ಸೊಂಡಿಲಾಡಿಸುತ್ತಾ ನಿಂತಿತ್ತು. ಮೊದಲಲ್ಲಿ ಯಾರಿಗೂ ಹತ್ತಿರ ಹೋಗಲು ಭಯವಾಗುತ್ತಿತ್ತು. ಮೊದಲಿಗೆ ಹತ್ತಿರ ಹೋಗೋದು ಭಯಪಟ್ರು. ಯಾಕೆಂದ್ರೆ 2-3 ತಿಂಗಳಿಗೆ ಕಾಡಲ್ಲಿದ್ದು ಬಂದೈತಿ. ಕಾಡಲ್ಲಿದ್ದು ಬಂದ್ರೆ ಆನೆನ ನಮ್ದೇ ಅಂತ ಹೋಗ್ಬಿಟ್ಟು ಹಿಂಗ್ ಮುಟ್ಬಿಡೋಷ್ಟು ಧೈರ್ಯ ಇಲ್ಲ. ಏನೇನ್ ಕಲ್ತು ಬಂದೈತು? ಅರ್ಥ ಆಯ್ತಲ್ಲ? ಗೌರಿ ಅಂತ ಹೋದ್ರೆ ಒಂದು ಹೊಡಿತು ಅಂದ್ರೆ ಕೃಷ್ಣೇಗೌಡ 3 ಪೀಸ್ ಹಾಕಿದ್ದಿರ್ತಾನೆ. ಅರ್ಥ ಆಯ್ತಲ್ಲ? ಆ ಭಯ ಇದ್ದೇ ಇದೆ. ನಿಜ ಅಲ್ವಾ? ಈಗ ನಮ್ಮ ನಾಯೇ ಒಂದ್ 15 ದಿವಸ ನಮ್ಮ ಹತ್ರ ಇಲ್ದಲೆ ಎಲ್ಲೋ ಕಳ್ದೋಗ್ಬಿಟ್ಟು ಆಮೇಲೆ ಬಂತು ಅಂದಾಗ ಅದು ಮಾತಾಡ್ಸೋಕ್ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿಸ್ತೀವಿ. ಯಾಕೆಂದ್ರೆ ಏನಾರು ಕಚ್ಬಿಟ್ಟು ಏನಾರು ಹುಚ್ಚಿಗಿಚ್ಚಿ ಹಿಡ್ಬಿಟ್ಟು ಏನಾಗಿರುತ್ತೋ ಏನ್ಕೋತೇನೋ, ವರ್ತನಲ್ಲಿ ಏನಾದ್ರು ಬದಲಾಗಿದ್ಯಾ? ಅರ್ಥ ಆಯ್ತಾ? ಇಷ್ಟೆಲ್ಲ ಇರ್ತವೆ. ಅರ್ಥ ಆಯ್ತು? ಹಾಗೆ ಬನ್ನಿ. ಮೊದಲಿಗೆ ಯಾರಿಗೂ ಹತ್ರ ಹೋಗ್ಲಿಕ್ಕೆ ಭಯ ಆಯ್ತು ಕೂಡ. ಕಾಡಿಗೆ ಹೋಗಿ ಬಂದಿದ್ದ ಅದರ ವ್ಯಕ್ತಿತ್ವದಲ್ಲಿ ಏನು ಪರಿವರ್ತನೆ ಆಗಿದೆಯೋ ಎಂದು. ಕಾಡಿಗೆ ಹೋಗಿ ಬಂದಿರುವಂತ ಆ ಆನೆ ಏನಾದ್ರೂ ಬದಲಾವಣೆ ಮಾಡ್ಕೊಂಡ್ ಬಂದಿದ್ಯಾ ತನ್ನ ವ್ಯಕ್ತಿತ್ವದಲ್ಲಿ ಅಂತ ನೋಡೋಣ ಅಂತ. ಅದು ಎಂದಿನಂತೆ ಅಂಗಡಿಗಳ ಬಳಿಗೆಲ್ಲ ಹೋಗಿ ಬಾಳೆಹಣ್ಣು ಬೇಡತೊಡಗಿದ ಮೇಲೆ ಜನರಿಗೆ ಸಮಾಧಾನ. ಆದ್ರೂ ಇಲ್ಲ, ಧೈರ್ಯ ಮಾಡಿ ವೇಲ ಇಲ್ಲ. ಗೌರಿ 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 ಅಂದ್ರೆ ಅದೇ ಸ್ಟೈಲೆ. ಕೃಷ್ಣೇಗೌಡ ಗೌರಿ ಇದಕ್ಕೆ ಅರ್ಥ ಆಗ್ತಾ ಇದೆ. ಹಾಕಿರೋ ಅರ್ಧಬರ್ಧ ಮುರಿದೋಗಿರೋ ಎಲ್ಲಾ ಒಡವೆಗಳನ್ನ ಬಿಚ್ಚಿದ್ರು. ಅವೇನು ಕಿತ್ತೋಗಿರಲ್ಲ ಅನ್ನೋಕ್ಕಿಂತ ಪೂರ್ತಿ ಉದ್ರೋಗಿರಲ್ಲ. ಎಲ್ಲ ಮುರುಕ್ಲು ಆಗಿರುತ್ತೆ ಅಥವಾ ಕಿತ್ತು ಹೋಗಿರುತ್ತೆ. ಆನೆ ಓಡಾಟಕ್ಕೆ ಅದೆಲ್ಲಿರ್ತವೆ, ಎಲ್ಲ ಉದುರೋಗಿರ್ತವೆ 3 ತಿಂಗಳು. ಅರ್ಥ ಆಯ್ತಲ್ಲ? ಇದ್ದವು ಅರೆಬರೆ ಇದ್ದವು ಎಲ್ಲ ಬಿಚ್ಚ ಹಾಕ್ಬಿಟ್ಟು ಆನೆಗೆ ಒಂದು ಹೊಸ ಆಕೃತಿ ಕೊಟ್ಟು ತಗೊಂಡೋಗಿ ಸ್ನಾನ ಮಾಡಿಸಿ ಮತ್ತೆ ಆನೆಯನ್ನ ವೇಲಾಯುಧ ಒಪ್ಪಿಸಿದ್ರು. ವೇಲಾಯುಧ ಅದನ್ನ ಮೇಯಿಸ್ತಾವನೆ. ಬಂದು ಎಲ್ಲ ಹಣ್ಣಿನಂದಿದ್ದ ಬಿಟ್ಟರು ಅಂತ ಬಳತಣ್ಣಗಳನ್ನ ತಿನ್ನುವಾಗ ಜನಕ್ಕೆ ಸಮಾಧಾನ. ಇಲ್ಲ, ಗೌರಿ ನೋ ಚೇಂಜ್, ಏನು ಆಗಿಲ್ಲ, ಅವಳು ಬದಲಾವಣೆ ಆಗಿಲ್ಲ, ಅವಳು ಮೊದಲು ತರನೇ ಇದ್ದಾಳೆ. ಹಾಗೆ ಬನ್ನಿ. ಆದರೂ ತನ್ನದೇ ಆದ ವೈಯಕ್ತಿಕ ಆಸೆ ಆಕಾಂಕ್ಷೆಗಳಿರುವ ಪ್ರಾಣಿ ಎಂದು ಜನ ಮೊದಲಿನಷ್ಟು ಸಲಿಗೆ ವಹಿಸುತ್ತಿರ್ಲಿಲ್ಲ. ನೋಡಿ, ಆದ್ರೆ ಇದು ತನ್ನದೇ ಆದಂತ ವೈಯಕ್ತಿಕ ಆಸೆ ಆಕಾಂಕ್ಷೆ ಇರೋ ಪ್ರಾಣಿ. ಅಂದ್ರೆ ಇದು ಗಂಡು ಆನೆಗಳನ್ನ ಹುಡಿಕೊಂಡು ಹೋಗುವಂತ ಪ್ರಾಣಿ.
ಯಾರಿಗ್ ಬೇಕಪ್ಪ, ಆಮೇಲೆ ನಮ್ಮನ್ ಪಚ ಪಚ ಅಂತ ಹೇಳಿ ತುಳಿದ್ ಬಿಟ್ಟವಳ ಗೌರಿ ಅನ್ಕೊಂಡು ಮೊದಲಿನ ಪ್ರೀತಿ ಇಲ್ಲ, ಒಂದಷ್ಟು ಭಯ ಅಂತೂ ಇದೆ. ಆತಂಕ ಇಲ್ದಲೇ ಇದ್ರು, ಭಯ ಅಂತೂ ಇದೆ, ಏನಾದ್ರೂ ಆಗ್ಬಿಡ್ಬೋದ್ರೆ. ಹಾಗಾಗಿ ಸ್ವಲ್ಪ ದೂರದ ಗೌರಿ ಗೌರಿ ಅಲ್ಲೇ ಇರಮ್ಮ ಅದು ಬಂದು ಸೊಂಟಕ್ಕೆ ಹಿಂಗೆತ್ತಿ ನಮಸ್ಕಾರ ಬಡ ತಾಯಿ ಎಲ್ಲ ಹೊಡೆದ್ಬಿಟ್ಟಿಯೋ ಅನ್ನೋಷ್ಟು ಭಯ ಅಂತೂ ಇದೆ. ಮೊದ್ಲು ತರ ಸಲಿಗೆ ಅಂತೂ ಯಾರು ತಗಂತಿಲ್ಲ. ಬನ್ನಿ ಅಧ್ಯಾಯ 3. ದುರ್ಗಪ್ಪ ನನ್ನ ಬಳಿ ಕೊಡಲಿ ತಗೊಂಡು ಹೋಗಿ 3 ದಿನ ಕಳೆದ ಮೇಲೆ ನಾನು ಪೋಸ್ಟ್ ಆಫೀಸಿನ ಬಳಿ ಹೋಗುತ್ತಿರಬೇಕಾದ್ರೆ ಲೈನ್ ಮ್ಯಾನ್ ನಾರಾಯಣನ ಜೊತೆ ಮೈ ಕೈ ಕೆರೆದುಕೊಳ್ಳುತ್ತಾ ನಿಂತಿದ್ದ. ನೋಡಿ, ಅಂಡರ್ಲೈನ್ ಮಾಡ್ಕೊಳ್ಳಿ, ಲೈನ್ ಮ್ಯಾನ್ ನಾರಾಯಣ. ದುರ್ಗಪ್ಪ ನನ್ನ ಬಳಿ ಕೊಡ್ಲಿ ತಗೊಂಡು ಹೊರಟನಲ್ಲ, ಕೊಡ್ಲಿ ತಗೊಂಡು ಹೋಗಿ 4-5 ದಿವಸ ಆಯ್ತಲ್ವಾ. 4-5 ದಿವಸ ಆದ್ಮೇಲೆ ನೋಡಿ ಕೊಡಲಿ ತಗೊಂಡು ಹೋಗಿ 3 ದಿನ ಕಳೆದ ಮೇಲೆ ನಾನು ಪೋಸ್ಟ್ ಆಫೀಸಿಗೆ 4ನೇ ದಿನ ಹೋಗ್ತಾ ಇದ್ದೆ. ನಾನು ಪೋಸ್ಟ್ ಆಫೀಸ್ಗೆ ಯಾಕೆ ಹೋಗ್ತೀನಿ ಅಂದ್ರೆ ಬಹಳಷ್ಟು ಕಾರಣಗಳಿದೆ. ಒಂದು, ನನಗೆ ಬಹಳಷ್ಟು ಸ್ನೇಹಿತರು ಕರ್ನಾಟಕ ತುಂಬಾ ಇದ್ದಾರೆ. ಯಾಕೆಂದ್ರೆ ನಾನೊಬ್ಬ ಸಾಮಾನ್ಯ ಮನುಷ್ಯ ಅಲ್ಲ, ನಾನೊಬ್ಬ ಸಾಹಿತಿ. ಅವತ್ತಿಗೆ ಸಾಹಿತಿಗಳ ಸಂಪರ್ಕ ಮಾಧ್ಯಮವೇ ಪತ್ರ, ಫೋನ್ಗಳು ಇರ್ತಿರ್ಲಿಲ್ಲ, ಪತ್ರವನ್ನ ಬರೆದಾಕುವಂಥದ್ದು, ಅರ್ಥ ಆಯ್ತಲ್ಲ. ಹಾಗಾಗಿ ನಾನು 2-3 ದಿವಸಕ್ಕೊಂದ್ಸರಿ ಪೋಸ್ಟ್ ಆಫೀಸ್ಗೆ ಹೋಗೋದು ಕಾಯಮ್ಮು. ಹಾಗೆ ಪ್ರತಿದಿನ ನನಗೆ ಟಪಾಲ್ ಬರೋದು ಕಾಯಂ, ಅಂದ್ರೆ ಬೇರೆ ಕಡೆಯಿಂದ ನನಗೆ ಪತ್ರಗಳು ಬರೋದು ಕಾಯಂ ಆಗಿತ್ತು. ಹಾಗಾಗಿ ನಾನು ಪೋಸ್ಟ್ ಆಫೀಸ್ಗೆ ಹೋಗ್ತಾ ಇದ್ದೆ. ಲೈನ್ ಮ್ಯಾನ್ ನಾರಾಯಣನ ಜೊತೆ ಮೈಕೆ ಕೆರೆದುಕೊಳ್ಳುತ್ತಾ ನಿಂತಿದ್ದ ದುರ್ಗಪ್ಪ. ದುರ್ಗಪ್ಪ ಏನ್ ಮಾಡಿದ್ದಾನೆ, ಲೈನ್ ಮ್ಯಾನ್ ನಾರಾಯಣ ತಾವು ಏನೋ ಹೇಳ್ಕೊಂಡು ಮೈಕೆ ಕರ್ಕೊಂಡು ನಿಂತವನು. ಏನಯ್ಯ ದುರ್ಗಪ್ಪ, ಕೊಡಲಿ ಹೊತ್ಕೊಂಡು ಎತ್ಲಾಗ ಹೋದೆಯೋ, ಮತ್ತೇನೇ ಇಲ್ವಲ್ಲ ಎಂದು ಕೇಳಿದೆ. ಲೇ ದುರ್ಗಪ್ಪ, ಸಾ ಹೇಳ್ ಸಾ, ಅಯ್ಯೋ ಲೇ ಕೊಡ್ಲಿ ತಗೊಂಡು ಎತ್ಲಾಗ ಹೋಗ್ಬಿಟ್ಟೆ ನೀನು, ಮತ್ತೇನೇ ಇಲ್ವಲ್ಲೋ, ಈಗ ತಂದ್ಬಿಡ್ತೀನಿ ಅಂತ ಹೋದ 4 ದಿವಸ ಆತಲ್ಲೋ, ಪ್ರಶ್ನೆ ನಮ್ದು. ಅದಕ್ಕೆ ಸ್ವಾಮಿ ಇಲ್ಲಿ ನಿಂತಿರೋದು ಎಂದ. ಆಶ್ಚರ್ಯ ನೋಡಿ ಹೆಂಗಿದೆ, ಇವನೆಲ್ಲೋ ನಿಂತಿರೋದಕ್ಕೂ ಕೊಡ್ಲಿಗೂ ಏನ್ ಸಂಬಂಧ? ಕಣ್ಣಿಗೆ ಕಂಡಿದ ತಕ್ಷಣ ಲೇ ದುರ್ಗಪ್ಪ ಅವತ್ತೇನಂತ ಹೇಳಿದ್ರು, ಸಾ ಹಿಂಗ್ ಹೋಗ್ಬಿಟ್ಟಿಂಗೆ ತಾಯಿ ಏನಾಯ್ತು ಹೇಳು, ನಿನ್ನ ಸಮಸ್ಯೆ ಏನು ಅಂತ ಹೇಳು. ಏನೋ ಮಾತಾಡೋದಲ್ಲ, 16 ಹೇಳುವುದು ಅಷ್ಟು ಚೆನ್ನಾಗ್ ಹೋದ. ಹುಷಾರ್, ಯಾರು ಹೇಳ್ಕೊಡ್ಬೇಡ ಸುಂದರ್. ಬನ್ನಿ. ಅಲ್ಲ ಕಣಯ್ಯ, ನೀನು 4 ದಿವಸ ಆಯ್ತು ಬಂದು, ಅಥವಾ ನನ್ನಿಂದ ಕೊಡ್ಲಿ ತಗೊಂಡೋಗಿ ಹೇಳಿದ್ದೇನು? ಸಮೀರ ಒಂದ್ ಮರ ಕೊಂಬೆ ಬಿದ್ಬಿಟ್ಟೈತಿ, ಅವನೇ ಟಪಲ್ ಅದ್ದು ಇಟ್ಬಿಟ್ಟೈತಿ, ಅವಳದೇ ಕಂಡ್ರಿ ಇದೆಲ್ಲ ಕೆಲ್ಸ ಅಂತ ಹೇಳ್ಬಿಟ್ಟು, ಸರಿ ಕೊಡ್ಲಿ ತಗೊಂಡೋದಂತ ಪುಣ್ಯಾತ್ಮ ಅಡ್ರೆಸ್ ಇರ್ಲಿಲ್ವಲ್ಲ ನೀನು ಅಂತ ನಾನ್ ಕೇಳಕ್ ಹೋದ್ರೆ ಅದಕ್ಕೆ ಇಲ್ಲಿ ನಿಂತಿರೋದು ಅಂತ. ಕೊಡ್ಲಿ ಕೂಡ ಎಲ್ಲಿ ನಿಂತ್ಕೋಬೇಕು? ಮಂತಕ್ ಬಂದು ನಿಂತ್ಕೋಬೇಕಲ್ವ? ಇಲ್ಲ, ರೋಡ್ ಅಲ್ಲ ನಿಂತ್ಕೊಳೋದು. ಖಂಡಿತ ಹೇಳ್ತಾವೆ ನೋಡಿ, ಇಲ್ಲಿ ಯಾಕೆ ನಿಂತಿದ್ಯಾ? ಕೋಪ ಬರುತ್ತಲ್ಲ, ಕೊಡ್ಲಿ ಕೊಡೋದು ಇಲ್ಲೇ ಅಲ್ಲ ನಿಂತ್ಕೊಳ್ಳೋದು, ಮಂತಕಲ್ವೆಲ್ಲ ತಂದು ಕೊಡ್ಬೇಕಾಗತ್ತೆ ಕೊಡ್ಲಿ. ಇಲ್ಲಿ ನಿಂತಿದ್ದೀನಿ ಅಂತೀಯ, ಇಲ್ಲಿ ನಿಂತ್ಕೊಳ್ಳೋದಕ್ಕೂ ನಾನು ಕೊಡ್ಲಿಗೂ ಏನು ಸಂಬಂಧ? ಕೊಂಬೆ ಸಾವಿರ ಲೈನ್ ಕ್ಲಿಯರ್ ಮಾಡ್ತಿರ್ಬೇಕಾದ್ರೆ ಫಾರೆಸ್ಟ್ನವ್ರು ಬಂದು ಡಿಪಾರ್ಟ್ಮೆಂಟಿನ ಮರ ಯಾಕೆ ಕಡಿದ್ಯಾ ಅಂತ ಕೊಡ್ಲಿ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸಾ ಎಂಥ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್. ಸಾ ನಾನು ಇಲ್ಲಿ ನಿಂತಿರೋದಕ್ಕೆ ಕಾರಣ ಇದೆ ಸರ್, ನಿಮ್ದಿಲ್ಲ ಸರ್. ಏನೋ ಕೊಡ್ಲಿ ಸರ್, ಏನಾದ್ರು ಅವ್ನು ಕಿತ್ಕೊಂಡು ಹೋದ ಸರ್. ಅವಯ್ಯ ನಾಗರಾಜಪ್ಪ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವನಲ್ಲ. ಏನಾಯ್ತು ನೋಡಿ, ಕೊಂಬೆ ಸಾವಿರ ಲೈನ್ ಕ್ಲಿಯರ್ ಮಾಡ್ತಿರ್ಬೇಕಾದ್ರೆ ಸರ್ ನಿಮ್ಮ ಹತ್ರ ಕೊಡ್ಲಿ ಇಸ್ಕೊಂಡು ಹೋದ್ನಲ್ಲ ಸರ್. ನೀವ್ ಅನ್ಕೊಂಡಿದೀರಾ ಸರ್ ಕೊಡ್ಲಿ ಅಂತ? ನನ್ ಕರ್ಮಕ್ಕೆ ತಾಂಡೋದ್ಮೇಲೆ ಗೊತ್ತಾಗಿತ್ತು ಅದೇನು ಅಂತ. ಆದ್ರೂ ಇಸ್ಕೊಂಡು ಹೋಗ್ಬಿಟ್ಟಿದ್ನಲ್ಲ, ಏನಾಗಿತ್ತು? ಮಂಡಗಟ್ಟಿ ಆಗಿ ಸುಕ್ಕೆ ಆಗಿತ್ತು. ಅಂತದ್ರಲ್ಲೇ ಸಾವಿರಿ ಹೆಂಗೋ ಕೊಂಬೆನ ತೆಗಿತಿದ್ದೆ ಸರ್. ಅಷ್ಟೊತ್ತಿ ಬಳಿ ಮುಂದೆ ಇಲ್ಲ ಕೆಳಕ್ಕೆ ಯಾವನಲ್ಲ ಅಂತ ಕೆಳಗೆ ನೋಡ್ತೀನಿ. ನಾಗರಾಜಪ್ಪ ಜೀಪಲ್ ಬಂದವನೇ, ಯಾಕ್ರಿ ಏನ್ರಿ ಹಿಂಗಾಡ್ತೀರ? ಯಾವನ ನಿನ್ನ ಕಾಡು ಮರಕ್ಕೆ ಕೈ ಇಕ್ಕೊಂಡನು, ನಮ್ ಕಾಡು ಮರ ಕಡೆ ಯಾವಲ್ಲ ನೀವು ಪರ್ಮಿಷನ್ ಕೊಟ್ಟನು? ಯಾವನ ಮಾಡ್ತಿದ್ದಾಳು ಕೊಡಲಿ, ವೆಪನ್ಸ್ ಕಿತ್ಕೊಳ್ಳ, ಇನ್ ಮೇಲೆ ಒಂದು ಚಾರ್ಜ್ ಶೀಟ್ ಹಾಕ್ಬಿಡೋಣ ಅಂತ ಕಿತ್ಕೊಂಡು ಹೋಗ್ಬಿಟ್ಟ. ಅರ್ಥ ಆಯ್ತದೆ? ಬನ್ನಿ. ಹಾಗಾಗಿ ಲೈನ್ ಕ್ಲಿಯರ್ ಮಾಡ್ತಾ ಇದ್ದೀನಿ. ಅಷ್ಟೊತ್ತಿಗೆ ಬಂದ್ಬಿಟ್ಟು ಫಾರೆಸ್ಟ್ನವರು ಡಿಪಾರ್ಟ್ಮೆಂಟಿನ ಮರ ಕಡಿತೀಯಾ, ಯಾಕೆ ಕಡಿತೀಯಾ ಅಂತ ಕೊಡ್ಲಿ ಕಿತ್ಕೊಂಡು ಹೋಗೋರೆ. ಸರ್ ಕೇಳಿದ್ರೆ ಕೋರ್ಟ್ ನಲ್ಲಿ ಕೇಸ್ ಹಾಕ್ತೀನಿ, ಕೋರ್ಟ್ ನ ತೀಸ್ಕೊಂತಾರೆ. ಕೋರ್ಟಲ್ಲಿ ಕೇಸ್ ಹಾಕಿದೀನಿ ಕಣೋ, ದುರ್ಗಪ್ಪ ಎಂಬಂತ ವ್ಯಕ್ತಿಯು ಪರ್ಮಿಷನ್ ಇಲ್ಲದೆ ಕಾಡಿನ ಮರವನ್ನು ಕಡಿದಿರೋದ್ರಿಂದ ಇದು ಅಪರಾಧವಾಗಿದೆ, ಹಾಗಾಗಿ ಇವನಿಗೆ ಅದು ಇದೆಲ್ಲ ಮಾಡಲಾಗುತ್ತೆ. ನೋಡಿ ಸರ್, ಈ ಸ್ಥಿತಿಗೆ ತಂದಿಸೋನೆ ನಾಗರಾಜ. ಶಿಕ್ಷೆ ಆಡು ಅಧ್ವಾನ ಏನೇನೋ ಐತೆ ಸರ್, ನಿಮ್ ಕೊಡ್ಲಿ ಈಗ ಕೋರ್ಟಲ್ ಐತೆ ಸರ್. ಎಲ್ಲ ಪಾಪ ನನ್ನ ಮಕ್ಕಳ, ನೀವು ಮಾಡ್ಕೊಂಡ ಕರ್ಮಕ್ ನನ್ ಕೊಡ್ಲಿ ತಾಂಡು ಕೋರ್ಟಿಗೆ ಬೇರೆ ತೋರಿಸಿದೆ. ಬನ್ನಿ. ಅರೇ ಕೊಡ್ಲಿ ನಂದಲ್ವೇನೆಯ? ಅಲ್ಲ ಕಣಿಯ, ನೀನ್ ಹೋಗಯ್ಯ ಕೋರ್ಟ್ಗೆ, ತಪ್ಪು ಮಾಡಿದ್ಯೋ ಇಲ್ವೋ ಆಮೇಲೆ ವಾದ ಮಾಡ್ಕೊ. ನನ್ ಕೊಡ್ಲಿ ಯಾಕೆ ಇಸ್ಕೊಂಡು ಹೋದ್ರು? ಹಂಗಂತ ಹೇಳಿದಾರೆ. ಕೇಳ್ಬೇಕಲ್ಲ ಸಾರ್,
ನನ್ನ ಡ್ಯೂಟಿ ನಾನು ಮಾಡ್ತಿದ್ದೀನಿ ಅಂದ್ರು. ಕೇಳದೆ ಜರೂರು ಮಾಡಿ ಕೊಡಲಿ ಕಿತ್ಕೊಂಡು ಬಂದು ಆಫೀಸ್ ನಲ್ಲಿ ಮಾಡ್ಗವ್ರೆ. ಸರ್ ನಾನು ಹಂಗಂದೆ ಸಾ ನಿಲ್ಸಿ ಸಾ, ನಾನೇನ್ ಸರ್ ಮಾಡ್ಬಾರ್ದು ಮಾಡಿದ್ದೀನಿ ನೋಡಿ ಸಾ, ನಿಮ್ದು ಮುರ್ಕಂಬ ಬಿದ್ದೈತಿ ಇಲ್ಲಿ ಕೊಂಬೆ, ಹಂಗಾಗ ಕೊಂಬೆ ಕ್ಲಿಯರ್ ಮಾಡ್ಲಿಲ್ಲ ಅಂತಂದ್ರೆ ಲೈನ್ ಚಾರ್ಜ್ ಆಗಲ್ಲ ಸರ್, ನಾನೇನ್ ಕಡ್ದಿದ್ದೀನಿ ಸರ್ ನೋಡಿ ಸರ್, ಮಂತ್ರಿಗಟ್ಲೆ ಬಿದ್ದಿಲ್ವ ಅಲ್ಲೊದ್ದಿ ಆ ಗೌರಿ ಎಳ್ದಿರೋದು ಸರ್, ಹಂಗಾಗಿ ನನಗೂ ಇದಕ್ಕೂ ಸಂಬಂಧ ಇಲ್ಲ, ನಾನು ಕೊಡ್ಲಿನ ಏನು ತೇಜಸ್ವಿ ಅಪ್ಪ ಅವ್ರ ಹತ್ರ ಇಸ್ಕೊಂಬಂದಿದ್ದೀನಿ, ಅವ್ರದ್ದು ಕೊಡ್ಲಿ, ನಾನು ಅವ್ರಿಗೆ ಕೊಡ್ಬೇಕು ಅಂತಂದ್ರೆ ಅದೆಲ್ಲ ಹೇಳ್ಬೇಡ ಕಣ, ನನ್ಗವೆಲ್ಲ ಗೊತ್ತಿಲ್ಲ, ನೀನು ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿದ್ಯಾ, ವಿತ್ ವೆಪನ್ ಸಿಗಾಕೊಂಡಿದ್ಯಾ, ಆ ವೆಪನ್ ಪ್ರೊಡ್ಯೂಸ್ ಮಾಡ್ತೀನಿ ಕೊಟ್ಗೆ, ಅಲ್ಲೇ ಉತ್ತರ ಕೊಡು ಅಂತ ತಗೊಂಡೋಗಿ ಅವರ ಫಾರೆಸ್ಟ್ ಆಫೀಸಲ್ಲಿ ಇಟ್ಕೊಂಡವ್ರೆ ಸರ್. ನನ್ನ ಕೊಡಲಿ ಮೇಲೆ ನನಗೆ ಯಾವ ವ್ಯಾಮೋಹವೂ ಇರಲಿಲ್ಲ, ಆದರೂ ನ್ಯಾಯ ಮುಖ್ಯ ಅಲ್ವೇ? ಇಂಥ ತರಲೆ ಕೇಸುಗಳ ಜಾಡು ಹಿಡಿದು ವಿಷಯ ತಿಳಿದುಕೊಳ್ಳುವ ಕೆಟ್ಟ ಕುತೂಹಲ ಬೇರೆ. ನನ್ನ ಎಷ್ಟೋ ಕಥೆಗಳ ಮೂಲ ಇಂಥ ಕ್ಷುದ್ರ ಗೋಜಲುಗಳಲ್ಲೇ ಹುದುಗಿರುತ್ತದೆ. ನೀವು ಹೇಳ್ಬೋದು, ಅಲ್ಲ ಸರ್ ಈ ಲೇಖಕರಿಗೆ ಅಷ್ಟೊಂದು ತಲೆ ಇಲ್ಲವ ಸರ್, ನೀವ್ ಹೇಳ್ಬಿಟ್ರಿ ಕುವೆಂಪು ಅವರು ಹೇಳಿದ್ರು ಇವ್ರು ಮಾಡಿದ್ರು ಅಂತ, ಕುವೆಂಪು ಜಮೀನ್ ಬೇಕು ಅಂತ ಹೊಡೆದಾಡಿದ್ರು ಇವರೆಲ್ಲ ಬಿಟ್ಟು ಬಂದಿದ್ರು ಅಂತ, ಒಂದ್ ಕೊಡ್ಲಿಗೆ ಯಪ್ಪ ಇಷ್ಟೊಂದು ಒದ್ದಾಡ್ತಾನೆ, ಇನ್ಯಾವ ಸೀಮೆ ದೊಡ್ಡ ಮನುಷ್ಯ ಸರ್ ಅಂತ ಅನ್ಸ್ಬೋದು. ಆದ್ರೆ ತೇಜಸ್ವಿ ಅದ್ನ ಹೇಳ್ಕೊಂತ ಇದ್ರಿ, ಇಲ್ಲ ನನಗೆ ಕೊಡ್ಲಿ ಮ್ಯಾಗೆ ವ್ಯಾಮೋಹ ಇಲ್ಲ ಅಂತ, ಹತ್ತು ಕೊಡ್ಲಿ ಹೋದ್ರು ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ಆದ್ರೆ ಕೊಡ್ಲಿ ಯಾಕೋಯ್ತು ಅನ್ನುವಂತ ಒಂದು ಗೋಜಲನ್ನ ಕೆದಕ್ತಾ ಹೋದ್ರೆ ನನ್ಗಷ್ಟು ಊಟ ಸಿಗುತ್ತೆ. ಎಂತ ಊಟ? ಏನೂಟ? ಏನಮ್ಮ ಕರೆಕ್ಟ್ ಹೇಳು, ಏನಂತೆ ಏನಂತ? ಏಯ್ ಸುಮ್ನಾಗ್ಬೇಡ, ಏನು ಅಲ್ಲೋಡು ಏನಮ್ಮ? ಇದು ಯಾಕೋ ಅಂತ ಹೇಳ್ತೀನಿ, ನಿಮ್ಗೇನಾರು ಅರ್ಥ ಆಯ್ತನಾ? ಅರ್ಥ ಆಗದ ತರ ಹೇಳಿರಲ್ಲ ಅವ್ರು. ಗಾಸಿಪ್ ಊಟ ಅಲ್ಲ ತಾಯಿ, ಏನೇನ್ ಹೇಳಕ್ ಹೋಗ್ಬೇಡ. ಅನೇಕ ಕಥೆಗಳನ್ನ ಬರೀಲಿಕ್ಕೆ ಒಂದು ಪ್ರಚೋದನೆ ಸಿಗುತ್ತೆ ಅಂತ. ಅದಕ್ಕೆ ಹೇಳೋದು, ಕವಿಗಳಿಗೆ ಆಹಾರ ಯಾವ್ದಪ್ಪ ಅಂದ್ರೆ ತಮ್ಮ ಸುತ್ತಮುತ್ತ ನಡೆಯುವಂತ ಘಟನೆಗಳೇ. ಆಹಾರನ ನಾವು ತಿನ್ನೋದು ಅಂತಲ್ಲಮ್ಮ, ಅರ್ಥ ಆಯ್ತಲ್ಲ? ಒಬ್ಬ ರಾಜಕೀಯ ವ್ಯಕ್ತಿಗೆ ಆಹಾರ ಯಾವ್ದು ಅಂದಾಗ ಇಂಥವು ಸಮಸ್ಯೆಗಳು, ಅವಾಗ್ಲೇ ಹೇಳದ್ನಲ್ಲ, ಅಂತ ಸಮಸ್ಯೆಗಳೇ ರಾಜಕೀಯ ವ್ಯಕ್ತಿಗಳ ಆಹಾರ. ನನ್ನಂತ ವಿಚಾರವಾದಿಗಳ ಆಹಾರ ಯಾವ್ದು ಅಂತ ಅಂದ್ರೆ ವಿದ್ಯಾರ್ಥಿಗಳಿಗೆ ಏನಾದ್ರು ಹೇಳಿದಲ್ಲ, ಒಂದು ಇರುವೆ ತಂದು ನಿಮಗೆ ಮುಂದೆ ನಿಲ್ಸೋದು, ಅರ್ಥ ಆಯ್ತಲ್ಲ, ಒಂದು ಗದ್ದ ತಂದು ನಿಮ್ ಮುಂದೆ ನಿಲ್ಸೋದು, ಇವು ಯಾಕಂದ್ರೆ ಏನಾದ್ರು ಒಂದು ಕೊಡ್ಬೋದು ಅಂತ, ಅರ್ಥ ಆಯ್ತಲ್ಲ? ಇನ್ನ ಸಣ್ಣ ಮಕ್ಳಿಗೆ ಆಹಾರ ಯಾವ್ದು ಅಂದ್ರೆ ಮೊಬೈಲು ಅಥವಾ ವಿಡಿಯೋ ಗೇಮ್ ಮಾಡ್ಕೊಂಡು ಕುತ್ಕೊಳ್ಳೋದು, ಅವಕ್ಕೆ ಅಷ್ಟೇ ಸಾಕು, ಅರ್ಥ ಆಯ್ತಲ್ಲ? ಕವಿಗಳಿಗೆ ಆಹಾರ ಯಾವ್ದು ಅಂದ್ರೆ ಘಟನೆಗಳು, ತಮ್ಮ ಸುತ್ತಲೂ ನಡೆಯುವಂತ ಘಟನೆಗಳಿಗೆ ಆಹಾರ. ಅಂದ್ರೆ ಆ ಮೂಲಕ ಏನಾದ್ರೂ ಒಂದು ಹೊಸ ಯೋಚನೆಗಳು ಒಳಗೆ ಶುರುವಾಗ್ತವೆ. ಯೋಚನೆ ಮಾಡಿದ್ರೆ ಈ ಗೋಚರ ಹಿಂದೆ ಹೋದ್ರೆ ಒಂದ್ ಕಥೆ ಬರಿಬೋದೇನೋ, ಅರ್ಥ ಆಯ್ತಾ? ನನಗೆ ಕೊಡ್ಲಿ ಬೇಕಿಲ್ಲ, ಆದ್ರೆ ಈ ಕೊಡಲಿ ಹಿಂದೆ ಹೋಗೋದ್ರಿಂದ ನನ್ಗೊಂದಷ್ಟು ಅನುಭವಗಳು ಹೊಸ ಸಿಗ್ತವೆ. ನಾಗರಾಜ ಇನ್ ವ್ಯಕ್ತಿತ್ವ, ದುರ್ಗಪ್ಪನ ವ್ಯಕ್ತಿತ್ವ, 2 ಡಿಪಾರ್ಟ್ಮೆಂಟ್ ಅಲ್ಲಿರೋ ಸಮಸ್ಯೆಗಳು, ಆ ಸಮಸ್ಯೆ ಒಳಗಿರುವಂತ ನಿಜವಾದಂತಹ ಸಂದಿಗ್ಧತೆ, ಇವೆಲ್ಲ ನನಗೊಂದಷ್ಟು ವಿಚಾರಗಳನ್ನ ಸಿಗ್ತವೆ. ಅದಕ್ಕೆ ನಾನೇನ್ ಮಾಡಿದೆ ನೋಡಿ, ನನಗೆ ನನ್ನ ಕೊಡಲಿ ಮೇಲೆ ಯಾವ ವ್ಯಾಮೋಹವೂ ಇರಲಿಲ್ಲ, ಆದರೂ ನ್ಯಾಯ ಮುಖ್ಯ ಅಲ್ವೇ? ಒಂದಂತೂ ಸತ್ಯ, ಇಲ್ಲಿ ದುರ್ಗಪ್ಪ ನನಗೆ ತಪ್ಪಿತಸ್ಥಂತರ ಕಾಣ್ಲಿಲ್ಲ. ಯಾಕೆಂದ್ರೆ ದುರ್ಗಪ್ಪ ಪ್ರಾರಂಭದಲ್ಲೇ ಕೊಂಬೆ ಮುರಿದೋಗಿದೆ ಅಂತಾನೆ ಕೊಡ್ಲಿ ಇಸ್ಕೊಂಡು ಹೋಗಿದ್ದಾನೆ. ಕೊಂಬೆ ಮುರಾಕಕ್ಕೆ ಅಂತ ಇಸ್ಕೊಂಡು ಹೋಗಿದ್ರೆ ಅಪರಾಧ ಆಗ್ತಿತ್ತು, ನಿಜನಾ? ಹಾಗಾಗಿ ನಾಗರಾಜನ್ ತಕ್ಕ ಹೋಗಿ ಯಾಕೊಂದೆರಡು ಮಾತಾಡಬಾರ್ದು ಅಂತ ನನ್ಗೆ ಅನ್ನಿಸ್ತು, ಅರ್ಥ ಆಯ್ತು? ಹಾಗಾಗಿ ನೋಡಿ, ಇಂಥ ತರಲೆ ಕೇಸುಗಳ ಜಾಡು ಹಿಡಿದು, ಎಕ್ಸ್ಪೆಷಲಿ ಇದು ಎಂತ ಕೇಸ್ ಅಂತ ಗೊತ್ತಿದೆ, ಅವನೇನ್ ದೊಡ್ಡ ಮರ ಕಡ್ದಿಲ್ಲ, ಮುರ್ಕಂಬ್ ಬಿದ್ರು ಕೊಂಬೆನ್ ಸಾವಿರವನ್ನಷ್ಟೇ, ಅರ್ಥ ಆಯ್ತಲ್ಲ? ಅದು ಮುರ್ಕಂಬ್ ಎಲ್ಲಿ ಕೊಂಬೆ ಬಿದ್ದೈತೆ, ಎಲ್ಲಿಗೆ ಬಿದ್ದೈತೆ? ಲೈನ್ ಮೇಲೆ ಬಿದ್ದೈತೆ. ಲೈನ್ ಮೇಲೆ ಈಗ ನಮ್ಮನೆ ಮೇಲೆ ಯಾವ್ದೋ ಒಂದು ಕೊಂಬೆ ಬಿತ್ತು ಅಂದ್ರೆ ನಮ್ಮನೆ ಮೇಲೆ ಇರೋ ಕೊಂಬೆನ ಜರುಗಿಸೋದು ಅಪರಾಧ ಅಲ್ಲ, ಆದ್ರೆ ಯಾವ್ದೋ ಒಂದು ದೊಡ್ಡ ಮರದ ಕೊಂಬೆ ಕಡಿಯೋದು ಅಪರಾಧ. ನಮ್ಮ ಮನೆ ಮೇಲೆ ಬಿದ್ರು ಹಂಗೆ ಇದ್ದಿರ್ಲಿ ಅಂತ ಬಿಡಂಗಿಲ್ಲ, ಯಾಕೆಂದ್ರೆ ಅದು ನೀರು ಇಳಿದ್ಬಿಟ್ಟು ಮನೆ ಸೋರಕ್ ಶುರು ಆಗ್ತದೆ. ಅವಾಗ ಏನ್ ಮಾಡ್ತೀವಿ, ನಮ್ಮ ಮನೆ ಮೇಲೆ ಬಿದ್ರು ಕೊಂಬೆಯನ್ನು ಕಡಿದ್ಬಿಟ್ಟು ಆ ಕಡೆ ತಳ್ಳೋದು ಅಪರಾಧ ಏನಲ್ಲ, ಅದು ನಮ್ಮ ಹಕ್ಕು ಕೂಡ. ಹಾಗಿದ್ದಾಗ ಅವ್ನ ಡಿಪಾರ್ಟ್ಮೆಂಟಿನ ಕಂಬಿ ಮೇಲೆ ಅದು ಬಿದ್ದಿದೆ ಅಂದ್ರೆ, ಆ ಡಿಪಾರ್ಟ್ಮೆಂಟಿನ ಕಂಬಿ ಮೇಲೆ ಬಿದ್ದಿರುವಂತ ಮರವನ್ನ ತೆಗಿಲಿಲ್ಲ ಅಂದ್ರೆ, ಲೈನ್ ಚಾರ್ಜ್ ಆಗಲ್ಲ ಅಂದ್ರೆ, ಸಾವಿರಾರು ಜನ ತೊಂದರೆ ಆಗುತ್ತೆ ಅಂದ್ರೆ, ಅವನ ಮರ ತೆಗಿಬೇಕಾ ಬೇಡ ಅಂದ ಮೇಲೆ ಅವ್ನ ಡ್ಯೂಟಿ ಅವ್ನು ಮಾಡಿದ್ದಾನೆ ಅಂದಾಗ, ನನ್ನ ಮುಂದೆ ಒಬ್ಬ ವ್ಯಕ್ತಿ ತನ್ನ ನೋವು ಹೇಳ್ಕೊಂಡಿದ್ದಾಗ ವಿಚಾರವಂತನಾದಂತ, ಬುದ್ಧಿವಂತನಾದಂತ, ಸಮಾಜಮುಖಿ ಆದಂತ ನಾನು ಅವನಿಗೆ ಸಪೋರ್ಟ್ ಮಾಡ್ಬೇಕಾ ಬೇಡ? ಮಾಡ್ಬೇಕು. ಎಸ್, ದುರ್ಗಪ್ಪನ್ ತಪ್ಪೇನು ಕಾಣ್ತಾ ಇಲ್ಲ ಇಲ್ಲಿ, ನೋಡೇ ಬಿಡೋಣ. ಇಂಥ ತರಲೆ ಕೇಸ್ಗಳು ಇವೇನಂತ ದೊಡ್ಡ ಕೇಸ್ ಅಲ್ಲ. ನಾಗರಾಜಪ್ಪರೇ ಏನ್ರಿ ನೀವು ದಡ್ರು, ಅವ್ನ್ ಮರ ಕಡೆಯ ಯೋಗ್ಯತೆ ಐತೇನ್ರಿ, ಅವ್ನ ಡಿಪಾರ್ಟ್ಮೆಂಟ್ ಕಣ್ರಿ, ಅವ್ನಿಗೆ ಮರ ಕಡದು ಜೈಲ್ಗೆ ಹೋಗ್ತೀನಿ ಅಂತ ಅವ್ನಿಗೆ ಗೊತ್ತಿಲ್ವಾ? ಎಂತ ಮಾತಾಡ್ತೀರಪ್ಪ? ಆ ಮರ ಮುರ್ಕೊಂಡ್ ಬಿದ್ದಿತ್ತು, ಅದನ್ನ ಸೌರಿಕ್ ಅವ್ರಿಗೆ ಕೊಡ್ಲಿ ಮುಗ್ದೋಯ್ತು ಅಷ್ಟೇ.
ಸಣ್ಣ ವಿಷಯ ನೋಡಂತಾಳೆ ಏನಾಗುತ್ತೆ ಅಂತ ಬಂದೆ. ಅರ್ಥ ಆಯ್ತು? ಇಂತಹ ತರಲೆ ಕೇಸ್ಗಳ ಜಾಡು ಹಿಡಿದು, ಜಾಡು ಅಂದ್ರೆ ದಾರಿ, ಇಂಥ ತರಲೆ ಕೇಸ್ಗಳನ್ನ ನಾನು ಫಾಲೋ ಮಾಡ್ಕೊಂಡು ಹೋಗೋದ್ರಿಂದಲೇ ಬೇಕಾದಷ್ಟು ತರದ ಕಥೆಗಳು ಸಿಕ್ಕಿದವು ನನಗೆ, ಬೇಕಾದಷ್ಟು ಸಾಹಿತ್ಯದ ಹೊಸ ಹೊಸ ಯೋಚನೆಗಳಿಗೆ ದಾರಿ ಮಾಡಿಕೊಟ್ಟಿದೆ. ಹಾಗಾಗಿ ನೋಡಂತಾಳು ಇದೆ ಅಂತ ಫೀಲ್ ಕೊಡುತ್ತೆ ಅಂತ ನಾನು ಓದೆ. ಬನ್ನಿ, ಹಾಗಾಗಿ ತಿಳಿದುಕೊಳ್ಳುವ ಕೆಟ್ಟ ಕುತೂಹಲ, ನೋಡೋಣ ಅದೇನಿರುತ್ತೆ ಅಂತ. ನನ್ನ ಎಷ್ಟೋ ಕಥೆಗಳ ಮೂಲ ಇಂಥ ಕ್ಷುದ್ರ ಗೋಜಲುಗಳಲ್ಲೇ ಹುದುಗಿರುತ್ತದೆ. ನನ್ನಲ್ಲಿ ಹುಟ್ಟುವಂತ ಹತ್ತಾರು ಕಥೆಗಳು, ನೂರಾರು ಕಥೆಗಳು ಇಂಥ ಗೋಜಲುಗಳಲ್ಲೇ ಶುರುವಾಗ್ತವೆ. ಅರ್ಥ ಆಯ್ತಲ್ಲ? ನೋಡಿ, ಒಂದು ಆನೆ ಸಗಣಿ ಅಥವಾ ಲದ್ದಿ ಇಕ್ಕಿರುವಂತ ಒಂದು ವಿಷಯನೇ ಎಷ್ಟೊಂದು ದೊಡ್ಡದಾಗುತ್ತೆ. ಅರ್ಥ ಆಯ್ತಲ್ಲ? ಅಯ್ಯಪ್ಪ ಸ್ವಾಮಿ ಒಂದು ಫೋಟೋ ಹೊತ್ಕೊಂಡು ಹೋಗಿದ್ದೇ ಎಷ್ಟೆಲ್ಲ ವಿಷಯಗಳಿಗೆ ಕಾರಣ ಆಗೋಯ್ತು. ಅಂದ್ರೆ ಇವೆಲ್ಲ ನಾವು ಗ್ರಹಿಸ್ಬೇಕು. ಯಾಕೆಂದ್ರೆ ನಾನು ಸಮಾಜದ ಪ್ರತಿಬಿಂಬ. ಒಬ್ಬ ಸಾಹಿತಿ ಏನಾಗಿರ್ತಾನೆ, ಸಮಾಜಕ್ಕೆ ಮುಖಾಮುಖಿಯಾಗಿ ನಿಂತಿರ್ತಾನೆ. ಮಿರರ್ ಅವನು. ಸೊಸೈಟಿಲಿ ಏನ್ ಕಾಣುತ್ತೋ ಅದನ್ನ ತನ್ನೊಳಗೆ ಇಟ್ಕೊಂಡು ಅದನ್ನ ಬರ್ ತೋರಿಸ್ಬೇಕು ಅವನು. ಅರ್ಥ ಆಯ್ತಲ್ಲ? ಅದವನ ಡ್ಯೂಟಿ. ಅರ್ಥ ಆಗ್ತಿದೆಯಲ್ಲ? ಬನ್ನಿ, ಹಾಗಾಗಿ ನಾನು ಕೊಡ್ಲಿ ಇಸ್ಕೊಂಬರಕ್ಕೋ ಅಥವಾ ಕೊಡ್ಲಿ ಪರವಾಗಿ ಮಾತಾಡಕ್ಕೋ ದುರ್ಗಪ್ಪನ ಜೊತೆ ಬಂದೆ. ಅದು ಹೇಗೆ ನನ್ನ ಕೊಡಲಿ ಕಿತ್ಕೊಂಡಿರ್ತಾರಂತೆ, ಒಂದ್ ಮಾತು ಕೇಳ್ತೀನಿ ಬಾ ಎಂದು ದುರ್ಗಪ್ಪನನ್ನು ಕರೆದುಕೊಂಡು ನಾಗರಾಜನ ಆಫೀಸಿನ ಕಡೆ ನಡೆದೆ. ಪಾರಯ್ಯ, ಅದ ಹೆಂಗ್ ನಾನು ಕೊಡ್ಲಿ ಕಿತ್ಕೊಂಡ್ಬಿಟ್ರು ನಾನು ಕೇಳ್ತೀನಿ. ಏನ್ ನೀನ್ ಮಾಡ್ಬಾರ್ದು ತಪ್ಪು? ನನಗೆ ಗೊತ್ತಿರೋ ಹಾಗೆ ನೀನ್ ನಾಳೆ ನನ್ಗೆ ಹೇಳಿದ್ದೆ ಕೊಂಬೆ ಮುರ್ಕೊಂಡ್ ಬಿದ್ದಿದೆ ಅಂತ. ಬಾ, ನಾನು ಹೇಳ್ತೀನಿ. ಇಲ್ಲ ಕಣ್ರಿ, ಕೊಂಬೆ ಮುರ್ಕೊಂಡ್ ಬಿದ್ದಿದೆ ಸ್ವಾಮಿ, ನನ್ ಕೊಡ್ಲಿಬೇಕು ಅಂತ ಇಸ್ಕೊಂಡು ಹೋಗಿದ್ ನಾನು ನೋಡಿದ್ದೀನಿ. ಅಂದ್ಮೇಲೆ ಅವ್ನ ಕೊಂಬೆ ಮುರ್ದಿಲ್ಲ, ಅದ್ ಮುರ್ಕೊಂಡ್ ಬಿದ್ದಿತ್ತು. ಬಿದ್ದಿರೋದನ್ನ ಸೌರಿ ಸೈಡ್ಗೆ ಹಾಕಿದಾನಷ್ಟೇ. ಇದ್ರಲ್ಲಿ ಅವ್ನ ತಪ್ಪೇನು ಇಲ್ಲ. ಯಾಕೆಂದ್ರೆ ಅವನು ಕೂಡ ಸಾರ್ವಜನಿಕ ಸೇವೆ ಮಾಡ್ತಾ ಇದ್ದಾನೆ. ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ ಅಂದ್ರೆ ಸೋಷಿಯಲ್ ಸರ್ವಿಸ್ ಅದು ಗೊತ್ತಿರ್ಬೇಕು ನಿಮ್ಗೆ. ಅರ್ಥ ಆಯ್ತಾ? ಸಾರ್ವಜನಿಕ ಸೇವೆ ಮಾಡ್ತಾ ಇದ್ದಾನೆ. ಸಾವಿರಾರು ಜನಕ್ಕೆ ಕರೆಂಟ್ ಕೊಡುವಂತ ಕೆಲಸ ಒಂದು. ಅಂದ ಮೇಲೆ ಅದು ತೊಂದರೆ ಆಗಿರುವಂತ ಒಂದು ವಸ್ತುವನ್ನ ತೆಗೆದಾಕ್ಬೇಕಾದ ಅವ್ನ ಡ್ಯೂಟಿ ಕಣ್ರಿ. ಅವ್ನ ಡಿಪಾರ್ಟ್ಮೆಂಟ್ ಅದನ್ನ ಹೇಳುತ್ತೆ. ನಿಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದನ್ನ ಒಪ್ಕೋಬೇಕು ಅಂತ ನಾನು ಕೇಳಲಿಕ್ಕೆ ನನ್ನ ಹತ್ರ ನ್ಯಾಯ ಇದ್ದಿದ್ರಿಂದ ನಾನು ಹೋದೆ. ಬಾ ಕೇಳ್ತೀನಿ ಅಂತ ಕರ್ಕೊಂಡು ಹೋದೆ. ಬನ್ನಿ, ಒಳಗೆ ಫಾರೆಸ್ಟ್ ನಾಗರಾಜ ಪೊಲೀಸ್ ಇನ್ಸ್ಪೆಕ್ಟರ್ ತರ ಡ್ರೆಸ್ ಹಾಕಿಕೊಂಡು ಫೈಲ್ಗಳ ರಾಶಿಯ ಪಕ್ಕ ಕುಳಿತಿದ್ದ. ಒಳಗೆ ಹೋಗಿದ ತಕ್ಷಣ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೊತ್ತಲ್ಲ, ಅವ್ರದ್ದು ಕಾಕಿನೇ ಇರುತ್ತೆ. ಆ ಕಾಕಿ ಡ್ರೆಸ್ ಹಾಕೊಂಡು ಪೊಲೀಸು ಅಧಿಕಾರಿ ತರ ಆತ ಕೂತಿದ್ದಾನೆ. ಅನೇಕ ಫೈಲ್ಗಳನ್ನ ಇಟ್ಕೊಂಡು ಕೂತಿದ್ದಾನೆ. ಆ ಫೈಲ್ಗಳು ಏನು ಅಂದ್ರೆ ಗೊತ್ತಿರ್ಬೇಕು, ಯಾರು ಮರ ಕಡ್ದವ್ರೆ ಎಂತದ್ದು, ಈ ಫೈಲ್ ಏನೋ ಕಾಡ್ ಎಷ್ಟಾಗಲ್ಲ, ಎಷ್ಟು ಎಕರೆ ಇದೆ, ಆ ಕಾಡಿನ ಮರಗಳೇನು, ಒಂದಷ್ಟು ಮಾಹಿತಿಗಳು ಇರುವಂತ ಬೇಕಾದಷ್ಟು ಫೈಲ್ಗಳು ಇರ್ತವೆ. ಬನ್ನಿ, ಯೂನಿಫಾರ್ಮ್ ಹಾಕಿಕೊಂಡ ಕೂಡಲೇ ಮನುಷ್ಯರ ವ್ಯಕ್ತಿತ್ವದಲ್ಲಿ ಏನೋ ಬದಲಾವಣೆ ಆಗುತ್ತದೆ ಎಂದು ತೋರುತ್ತದೆ. ಇದನ್ನ ಸಿನಿಮಾಗಳಲ್ಲೂ ಕಂಡಿದ್ದೀವಿ. ಐರಾವತ ಅನ್ನೋ ಸಿನಿಮಾದಲ್ಲಿ ಬಹಳ ಚೆನ್ನಾಗಿ ತೋರಿಸಿದ್ದಾರೆ. ಅವ್ನು ಕ್ಯಾಪ್ ಹಾಕೊಂಡಿದ ತಕ್ಷಣ ವಿಚಿತ್ರವಾಗಿ ಆಡುವಂತ ಒಂದು ಸಂದರ್ಭ, ಒಂದು ಹಾಸ್ಯಾಸ್ಪದವಾಗಿದ್ರು ಕೂಡ ಒಂದು ಖಂಡಿತವಾಗಿ ಕೂಡ ಆ ಯೂನಿಫಾರ್ಮ್ ಒಂದು ಗತ್ತಿದೆ. ಅದಕ್ಕೆ ನಾನು ಪ್ರತಿಯೊಬ್ಬ ಸರ್ಕಾರಿ ಕೆಲಸದಲ್ಲಿರೋರ್ಗು ಹೇಳೋದು, ನಿಮ್ಮ ಡ್ರೆಸ್ ಕೋಡ್ಗೆ ಒಂದು ಖಂಡಿತವಾದ ಗೌರವ ಇದೆ. ಖಾದಿ ಹಾಕೊಂಡಿದ್ದೀರಾ ಅಂದ್ರೆ ದೇಶ ಸೇವೆ ಮಾಡ್ಬೇಕು. ಅದ್ ಮಾಡ್ಲಿಲ್ಲ ಅಂದ್ರೆ ನೀವು ಖಾದಿಗೆ ಅವಮಾನ ಮಾಡ್ದಂಗೆ. ಕಾಕಿ ಹಾಕೊಂಡಿದ್ದೀರಾ, ರಕ್ಷಣೆ ಮಾಡ್ಬೇಕು. ಅದು ನೀವು ಮಾಡ್ಲಿಲ್ಲ ಅಂದ್ರೆ ಕಾಕಿಗೆ ಅವಮಾನ ಮಾಡ್ದಂಗೆ. ಅರ್ಥ ಆಯ್ತಾ? ಡಿಪಾರ್ಟ್ಮೆಂಟ್ ಅದು. ಕಾಕಿ ಅನ್ನೋದು ಪವಿತ್ರವಾದ ಭಾಗ. ಎಷ್ಟು ಜನಕ್ಕೆ ಕಾಕಿ ಕೊಟ್ಟಿದ್ದಾರೆ ಗೊತ್ತಾ? ಸಮಾಜ ಸೇವೆ ಮಾಡುವಂತ ಮೊದಲನೇ ಬಟ್ಟೆನೆ ಕಾಕಿ. ನೀವು ನೋಡಿ, ಇದು ಏನು ಲೆಟಿನ್ ಪಿಟ್ ಎಲ್ಲ ಬಾಚ್ತಾರಲ್ಲ, ಮತ್ತೆ ಅದನ್ನ ಏನಂತೀರ, ಅದನ್ನ ಯುಜಿಡಿ ಕ್ಲೀನರ್ ಅಂತ. ಅದು ಯುಜಿಡಿ ಕ್ಲೀನರ್ ಇಂದ ಹಿಡಿದು ಮತ್ತೆ ಜಾಡಮಾಲಿಗಳು ಅವ್ರಿಗೆಲ್ಲರಿಗೂ ಯೂನಿಫಾರ್ಮ್ ಕಾಕಿನೇ ಇದ್ದಿದ್ದು. ಈಗೇನೋ ಒಂಥರ ಲೈಟ್ ಬ್ಲೂ ಮಾಡಿದ್ದಾರೆ, ಒಂಥರ. ಅರ್ಥ ಆಯ್ತಾ? ಕಾಕಿ ಇತ್ತು. ಯಾಕೆಂದ್ರೆ ಅವರು ಸಮಾಜದ ಮೊದಲನೇ ರಕ್ಷಕರು. ಆರೋಗ್ಯವನ್ನು ರಕ್ಷಣೆ ಮಾಡ್ತಾರೆ. ಕಸ ಎಲ್ಲ ತೆಗೆದು ಕ್ಲೀನ್ ಮಾಡ್ತಾರೆ. ಅದಾದ್ಮೇಲೆ ನಿಮ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್, ಆಟೋ ಡ್ರೈವರು, ಬಸ್ ಡ್ರೈವರು ಎಲ್ಲರಿಗೂ ಕಾಕಿ ಕೊಟ್ಟಿದ್ದಾರೆ. ಯಾಕಂದ್ರೆ ಅವರೆಲ್ಲ ರಕ್ಷಕರು, ನಮ್ಮ ರಕ್ಷಕರು. ಅವ್ರು ಸ್ಟೇರಿಂಗ್ ಕರೆಕ್ಟ್ ಆಗಿ ಇಟ್ಕೊಂಡಿದ್ರೆ ತಾನೆ ನಾವು ಮನೆಗೆ ಹೋಗೋದು. ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಹೀಗೆ ರಕ್ಷಣಾತ್ಮಕವಾದ ಪ್ರತಿಯೊಂದು ಕೆಲಸಕ್ಕೂ ಕಾಕಿ ಹಾಕೊಟ್ಟಿದ್ದಾರೆ ಅಂದ್ರೆ ಅದು ಪವಿತ್ರ, ದೇವರಿದ್ದಂಗೆ. ಸಾಯಿ ಕುಮಾರ್ ಬಹಳ ಸಿನಿಮಾದಲ್ಲಿ ಅಂತ ಹೇಳ್ಬಿಟ್ಟಿದ್ದಾರೆ, ಕಾಕಿನೇ ನನ್ನ ದೇವರು, ಹಾಗೆ ಹೀಗೆ ಅಂತ ಹೇಳ್ಕೊಂಡು ಬೇಕಾದಷ್ಟು ಡೈಲಾಗ್ ಹೊಡೆದಿರುವಂತ ಇತಿಹಾಸವನ್ನ ನೋಡ್ತೇವೆ. ಅರ್ಥ, ಇದರ ಅರ್ಥ ಇಷ್ಟೇ, ಕಾಕಿ ಅನ್ನೋದು ರಕ್ಷಣೆ ಮಾಡುವ ಪವಿತ್ರವಾದ ಬಟ್ಟೆ. ಹಾಗೆ ಇಲ್ಲಿ ಕೂಡ ನೀನು ಕಾಕಿ ಹಾಕಿದ್ಯಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಇವನು ಕಾಕಿ ಹಾಕಿದ್ದಾನೆ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್. ಅವನು ಸೇವೆನೆ, ನೀನು ಸೇವೆನೆ. ಆ ಕಾಕಿ ಹಾಕಿದ ತಕ್ಷಣ ಒಂದು ಗತ್ತು ಶುರುವಾಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಅದು ಸತ್ಯ ಕೂಡ ಹೌದು. ಅದರ ಅನುಭವ ನನಗೂ ಆಗಿದೆ. ಏನು ಅಂತಂದ್ರೆ, ನನ್ನ ಮನೆಯಲ್ಲಿರುವಂತ ಸಿವಿಲ್ ಡ್ರೆಸ್ಗೂ ನಾನು ಕಾಲೇಜಿಗೆ ಹೊಡುವಾಗ ಹಾಕೊಳ್ಳೋ ಡ್ರೆಸ್ಗೂ ವ್ಯತ್ಯಾಸ ಇದೆ. ನನ್ನ ಮನೇಲಿ ಸಿವಿಲ್ ಡ್ರೆಸ್ ಅಲ್ಲಿ ಇದ್ದಾಗ ನನ್ನ ಮಾತಿನ ಶೈಲಿನೇ ಬದಲಾಗಿರುತ್ತೆ. ನಾನು ಇನ್ಶರ್ಟ್ ಮಾಡ್ಕೊಂಡು ನಿಂತ್ಕೊಂಡೆ ಅಂದ್ರೆ ನನ್ನ ಮಾತಿನ ಶೈಲಿನೇ ಚೇಂಜ್ ಆಗ್ಬಿಡುತ್ತೆ. ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಬದಲಾವಣೆ ಆಗೋಗುತ್ತೆ. ಇದರ ಅನುಭೂತಿ ನನಗೆ ಈಗ ಪ್ರೆಸೆಂಟ್ ಕೂಡ ಇದೆ ನನ್ನ ಜೊತೆ. ಇದರ ಅರ್ಥ ಇಷ್ಟೇ, ಆಯಾ ಸಂದರ್ಭಕ್ಕೆ ತಕ್ಕಂತೆ ಡ್ರೆಸ್ ಕೋಡ್ ನಮ್ಮ ಹತ್ರ ಮಾತಾಡ್ಸುತ್ತೆ. ನಾನು ಇದೇ ಮಾತನ್ನ ಪಂಚ ಉಟ್ಕೊಂಡಾಗ ಮಾತಾಡಲ್ಲ. ಮನೇಲಿ ಪಂಚ ಉಟ್ಕೊಂಡಿರ್ತೀನಲ್ಲ, ಆ ಟೈಮಲ್ಲಿ ಈ ತರ ಮಾತುಗಳು ಬರಲ್ಲ.
ಎಷ್ಟೋ ಸರಿ ಟ್ರೈ ಮಾಡಿದ್ದೀನಿ, ಕಾಲೇಜ್ ತರ ಇರೋಣ ಅಂತ, ಆಗೋದಿಲ್ಲ. ಮನೆ ತರ ಕಾಲೇಜಲ್ಲಿ ಇರೋಣ ಅಂದ್ರೂ ಆಗೋದಿಲ್ಲ. ಆಯಾ ಸಂದರ್ಭಗಳು ಮತ್ತು ಆಯಾ ಪರಿಸರಗಳು ಆ ಡ್ರೆಸ್ ಕೋಡ್ ಅಲ್ಲಿ ಇರುತ್ತೆ. ಆ ಡ್ರೆಸ್ ಕೋಡ್ ಖಂಡಿತ ನಮ್ಗೆ ಇಂಟಿಮೇಟ್ ಮಾಡ್ತಾ ಇರುತ್ತೆ ನೀನ್ ಇದು ಅಂತ. ಆ ಬದ್ಧತೆಯನ್ನ ಯಾಕೆ ನಮ್ಮ ಇಲಾಖೆ ಮಾಡ್ಬಿಟ್ಟಿದೆ? ಪೊಲೀಸ್ ಇಲಾಖೆ ಇಡೀ ಇಂಡಿಯಾದಲ್ಲಿ ನಂಬರ್ 1 ಭ್ರಷ್ಟ ಇಲಾಖೆ ಆಗಿದೆ. ಕೈ ಚಾಚದಲ್ಲೇ ಮನೆಗೆ ಹೋಗೋದೇ ಇಲ್ಲ ಬೇವರ್ಸಿಗಳು. ನಾನು ನೇರವಾಗಿ ಹೇಳ್ತೀನಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರು ಬೇಜಾರು ಮಾಡ್ಕೋಬೇಡಿ. ಯಾರಾದ್ರೂ ತಂದೆ ತಾಯಿಗಳಿದ್ರೆ ಅದ್ರ ಒಂದಂತೂ ಸತ್ಯ, ನಾನ್ ಕಂಡ ಹಾಗೆ 99% ಪೊಲೀಸ್ನವರು ಭ್ರಷ್ಟ ಆಗ್ಬಿಟ್ಟಿದ್ದಾರೆ. ಬೇಕಾದ್ರೆ ಅವ್ರು ನನ್ನ ಮೇಲೆ ಕೇಸ್ ಹಾಕಿ ಒಳಗೆ ಹಾಕಿದ್ರು ನಾನು ಚಿಂತೆ ಮಾಡಲ್ಲ. ಸತ್ಯ ಅಂತೂ ಸತ್ಯನೇ. ಅದರಲ್ಲೂ ಇತ್ತೀಚೆಗೆ ಅದು ಯಾವ್ದೋ 500 ರೂಪಾಯಿ 1000 ರೂಪಾಯಿ ಫೀಸ್ ಮಾಡಿದಾಗ್ಲಂತೂ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕೊಟ್ಟುಕೊಡೋ ಮಟ್ಟಕ್ಕೆ ದುಡ್ಡು ಮಾಡ್ತಾವೆ. ನೋಡ್ತಾ ಇದೀವಿ, ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ 500 ರೂಪಾಯಿ ಕಟ್ತೀಯಾ, ಇಲ್ಲ 200 ರೂಪಾಯಿ ಈ ಕಡೆ ಕೊಡ್ತೀಯಾ. ಏನ್ರಿ ಇದು ವ್ಯವಸ್ಥೆ? ನೀವೇ ಯೋಚನೆ ಮಾಡಿ. ಭ್ರಷ್ಟಾಚಾರ ನೋಡ್ತಾ ಇಲ್ವಾ? ಕಣ್ಣಿಗೆ ಕಾಣಿಸ್ತಾ ಇಲ್ವಾ ನಿಮ್ಗೆ? ಅಥವಾ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆಯಾ? ಲಕ್ಷ ಓದ್ತಾ ಇದ್ದಾರೆ, ಲಕ್ಷ ಓದ್ತಾ ಇದ್ದಾರೆ. ಹಂಗಂತ ಪೊಲೀಸ್ನವ್ರು ಮಾತ್ರ ಸರಿ ಇಲ್ಲ ಅಂತ ನಾನೇನು ವಾದ ಮಾಡ್ತಾ ಇಲ್ಲ. ಯಾರು ಸರಿ ಇಲ್ಲ. ಅವ್ರ ಸೂಟ್ ಕೇಸ್ ಗಟ್ಲೆ ಹೋಗುತ್ತೆ ವಿಧಾನಸೌಧದಲ್ಲಿರೋರಿಗೆ, ಇವ್ರಿಗೆ ಪ್ಯಾಕೆಟ್ ಗಟ್ಲೆ ಹೋಗುತ್ತೆ. ಅಷ್ಟೇ ವ್ಯತ್ಯಾಸ, ಸೈಜ್ ವ್ಯತ್ಯಾಸ ಅಷ್ಟೇ. ಅರ್ಥ ಆಯ್ತನೆಯಾ? ಇಂಥ ಅನಿಷ್ಟಗಳನ್ನ ನಾವು ನೋಡ್ತಾ ನನ್ನ ದೇಶ ಸುಂದರವಾಗಿದೆ, ನನ್ನ ದೇಶ ಆದರ್ಶವಾಗಿದೆ ಅಂತ ಹೆಂಗೆ ಹೇಳ್ಕೊಳ್ಳೋಣ? ನೋವಾಗುತ್ತೆ ನನಗೆ. ನಾಳೆ ನೀವು ಕೂಡ ಡಿಪಾರ್ಟ್ಮೆಂಟ್ಗೆ ಹೋಗೋರು, ನೀವು ಅದೇ ಕೆಲಸ ಮಾಡ್ತೀರಾ ಅಂದಾಗ ನಾನು ಪಾಠ ಮಾಡಿ ಗಂಟ್ಲರ್ ಹಾಕೊಂಡು ಎಲ್ಲ ವೇಸ್ಟ್ ಆಗುತ್ತೆ. ದುಡಿಬೇಕು, ತಲೆ ಹೊಡೆದು ದುಡಿಬಾರ್ದು, ಶ್ರಮ ಹಾಕಿ ದುಡಿಬೇಕು. ಅದೇ ಪೊಲೀಸ್ನವ್ರಿಗೆ ನಾನು ಕೈ ಮುಗಿದು ಕೇಳ್ಕೊಳೋದಿಷ್ಟೇ, ಪವಿತ್ರವಾದ ಕಾಕಿ ಜೊತೆ ನೀವು ಕೈ ಹೊಡ್ತಾ ಇದ್ದೀರಾ ಅಂತ ಆ ಕಾಕಿಗೆ ಅವಮಾನ ಮಾಡ್ತಾ ಇದ್ದೀರಾ ಅಂತ. ಇದಾರೆ ಕೆಲವು ಬೆರಳೆಣಿಕೆ ಅಷ್ಟು ಕಾಕಿ ಹಾಕೊಂಡ್ರಂತ ಒಳ್ಳೊಳ್ಳೆ ಪೊಲೀಸ್ ಆಫೀಸರ್ ಇದ್ದಾರೆ. ಅವ್ರು ನೋಡಿ ಕಲ್ತ್ಕೊಳ್ಳಿ. ಇಲಾಖೆ ಸರಿ ಹೋಗ್ಬಿಟ್ರೆ ದೇಶನೇ ಸರಿ ಹೋಗ್ಬಿಡುತ್ತೇರಿ. ನಮ್ ದೇಶದಲ್ಲಿ ಒಂದು 4 ಇಲಾಖೆಗಳು ಸರಿ ಹೋಗ್ಬಿಟ್ರೆ ಇಡೀ ದೇಶನೇ ಸಮೃದ್ಧ ಆಗ್ಬಿಡುತ್ತೆ ರೀ. ರಾಜಕೀಯ ಇಲಾಖೆ, ರಾಜಕೀಯ ವ್ಯವಸ್ಥೆ ಒಂದು, ಸರ್ಕಾರಿ ಅಧಿಕಾರಿಗಳು ಒಂದು, ಪೊಲೀಸ್ ಇಲಾಖೆ ಒಂದು, ಇಂಥ ಒಂದು 3-4 ಸರಿ ಹೋಗ್ಬಿಟ್ರೆ ಇನ್ನು ಶಿಕ್ಷಣ ಇಲಾಖೆ, ಮೇಸ್ಟ್ರುಗಳು, ಪಾಪ ನನ್ನ ಮಕ್ಕಳು ಗೌರವ. ನನಗೆ ಬೈತಾ ಇದ್ದೀನಿ ಅಂತ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಡ್ದು. ಯಾಕಂದ್ರೆ ಪೇರೆಂಟ್ಸ್ ಎಲ್ಲ ನೋಡ್ತಾ ಇರ್ತಾರೆ. ಅದೊಂದು ಕರ್ಮ ನನ್ಗೆ ಅದಾರ ಗೊತ್ತಾಗ್ಬಿಟ್ಟೈತೆ. ಎಷ್ಟೋ ಜನ ಪೇರೆಂಟ್ಸ್ ಎಲ್ಲ ನೆನ್ನೆ ಕೂಡ ಪೇರೆಂಟ್ಸ್ ಮೀಟಿಂಗ್ ಬಂದಿದ್ದಾರೆ. ಏನವ್ರು ಸಾರ್ ಅಕ್ಕ ಮಹಾದೇವಿ ಪದ್ಯ ಹೆಂಗ್ ಮಾಡಿದ್ರಿ ಸಾರ್, ಜೋರಾಗಿ ಮಾತಾಡ್ತಾ ಇದ್ದಾರೆ ಪೇರೆಂಟ್. ಖುಷಿ ಆಯ್ತು, ನನ್ಗೆ ಸಂತೋಷ ಆಯ್ತು. ಯಾಕೆ ಗೊತ್ತಾ? ಪಾಠನ ಮಕ್ಕಳೇ ಕೇಳ್ಬೇಕು ಅಂತಲ್ಲ, ಎಷ್ಟೋ ಜನ ತಂದೆ ತಾಯಿಗಳು ಕೇಳ್ತಿದ್ದಾರೆ, ಸಂತೋಷ. ಆದ್ರೆ ನಾನು ಯಾರನ್ನೂ ಟಾರ್ಗೆಟ್ ಮಾಡಿ ಮಾತಾಡ್ತಿಲ್ಲ. ಮೇಷ್ಟ್ರು ಕೂಡ ತನ್ನ ಬದ್ಧತೆಯನ್ನು ಅರ್ಥ ಮಾಡ್ಕೋಬೇಕು. ಮೇಷ್ಟ್ರು ಕೂಡ, ನಾನು ಎಲ್ಲ ಮೇಷ್ಟ್ರಿಗೂ ಹೇಳುವಂಥದ್ದು, ಈ ವಿಡಿಯೋ ಮೂಲಕ ಎಲ್ಲ ಮೇಷ್ಟ್ರಿಗೂ ಹೇಳೋದಿಷ್ಟೇ, ಗಂಟಿಗಾಗಿ ಕೆಲಸ ಮಾಡಬೇಡಿ, ನಂಟಿಗಾಗಿ ಕೆಲಸ ಮಾಡಿ. ನಿಮ್ಗೂ ವಿದ್ಯಾರ್ಥಿಗಳಿಗೂ ಒಂದು ಸಂಬಂಧ ಇದೆ, ನಂಟಿದೆ. ಆ ನಂಟನ್ನು ಉಳಿಸ್ಕೊಳ್ಳೋ ಮೇಷ್ಟ್ರೆ ನಿಜವಾದ ಮೇಷ್ಟ್ರು. 1ನೇ ತಾರೀಕು ಬಂತು ಗಂಟು ಸಿಗುತ್ತೆ ಅಂತ ಕೆಲಸ ಮಾಡುವಂತ ಅಯೋಗ್ಯನ ನಾನು ಮೇಷ್ಟ್ರು ಅನ್ನಲ್ಲ. ಅವ್ನು ಮೇಷ್ಟ್ರೇ ಅಲ್ಲ, ಅನ್ಫಿಟ್ ಪರ್ಸನ್ ಅಂತ. ಜಗತ್ತಲ್ಲಿ ಯಾರು ತಪ್ಪು ಮಾಡೋದು ಕ್ಷಮಿಸಬಹುದು ಸ್ನೇಹಿತರೆ, ಟೀಚರ್ ತಪ್ಪು ಮಾಡೋದು ಕ್ಷಮಿಸಕ್ ಆಗಲ್ಲ. ಯಾಕೆಂದ್ರೆ ಆ ಟೀಚರ್ ತಪ್ಪು ಇಡೀ ದೇಶವನ್ನೇ ಹಾಳು ಮಾಡಿದ್ರು. ಇವತ್ತು ನೀನ್ ಕಳ್ಳೆ ಯಾಕಾದ ಅಂದ್ರೆ ನಮ್ಮ ಮೇಷ್ಟ್ರು ಹೇಳ್ಕೊಟ್ಟ ಅಂದ್ರೆ ಮುಗ್ದೋಯ್ತು ಕತೆ. ಇವತ್ತು ಯಾಕಲ್ಲ ಭ್ರಷ್ಟಾಚಾರ ಮಾಡ್ತಾ ಇದ್ದೆ, ನಮ್ಮ ಮೇಷ್ಟ್ರು ಹೇಳ್ಕೊಟ್ಟಿದ್ದ, ಮುಗ್ದೋಯ್ತು ಕತೆ. ಹಾಗಾದ್ರೆ ಒಬ್ಬ ಮೇಷ್ಟ್ರು ತಪ್ಪು ಮಾಡಿದ್ರೆ ಇಡೀ ದೇಶನೇ ಸಂಪರ್ಕ ಕೊಡ್ಬೇಕಾಗುತ್ತೆ. ಮೇಷ್ಟ್ರು ದಯವಿಟ್ಟು ತಪ್ಪು ಮಾಡ್ಬೇಡಿ. ಮೇಷ್ಟ್ರು ಅಂದ್ರೆ ಸಾರ್ ಯಾರೋ ಮೇಡಮ್ದಿರು, ಮೇಷ್ಟ್ರಿಗೆ ಹೇಳಿರೋದು ಎಸ್ಪೆಜ ಸರ್, ಮೇಡಮ್ದಿರ್ಗೆ ಹೇಳಿಲ್ಲ ಅನ್ಕೋಬೇಡಿ. ಮೇಷ್ಟ್ರು ಅಂದ್ರೆ ಇಲ್ಲಿ ಸರ್ ನಾನು ಜನರಲೈಸ್ ಮಾಡೇ ಹೇಳ್ತಾ ಇರೋದು. ಒಂದು ಅಕ್ಷರ ಕಲಿಸುವಂತ ಅವಕಾಶ ಸಿಕ್ಕಿರೋ ಪ್ರತಿಯೊಬ್ರು ಪವಿತ್ರವಾದ ಕೆಲಸ ಕಂಡ್ರಿ ಇದು. ನಿಮ್ಗೂ ಕೂಡ ಹೇಳ್ತೀನಿ ಮಕ್ಕಳೇ, ಡಬಲ್ ಡಿಗ್ರಿ ಮಾಡ್ಕೊಂಡು ಸೈನ್ಸೋ ಏನೋ ಮಾಡ್ಕೊಂಡು ಟೀಚರ್ ಆಗಿ ಬನ್ನಿ. ಅದ್ರ ಆನಂದನೇ ಬೇರೆ. ದುಡ್ಡು ಮಾಡಕ್ಕಾಗಲ್ಲ ಇಲ್ಲಿ, ದುಡ್ಡು ಮಾಡಕ್ಕಾಗಲ್ಲ, ಆದ್ರೆ ಆನಂದ ಇರುತ್ತೆ. ಮಕ್ಕಳ ಜೊತೆ ಸಂಬಂಧ ಇರುತ್ತೆ, ಮಕ್ಕಳ ಜೊತೆ ಲವಲವಿಕೆ ಇರುತ್ತೆ. ಕೊನೆ ತನಕ ಒಂದು ದೊಡ್ಡ ಆಸ್ತಿ ಸಂಪಾದನೆ ಮಾಡೋಗ್ತೀರಾ ನೀವು. 1000 ಮಕ್ಕಳು ನಿಮ್ಮ ಹೆಸರು ಹೇಳ್ಕೊಂತವೆ. ನೀವ್ ಎಲ್ಲೇ ರೋಡಲ್ಲಿ ಹೋಗ್ಲಿ, ಅಜ್ಜಿ ಆಗೋ ಅಜ್ಜ ಆಗೋ ಹೋಗ್ತಾ ಇರ್ತೀರಾ. ಆಗ ಮೇಡಮ್ ನಮಸ್ತೆ ಮೇಡಮ್, ನಾನು ನಿಮ್ ಸ್ಟೂಡೆಂಟು 30 ವರ್ಷದ ಹಿಂದೆ ಅಂದಾಗ ಯಾವ ಸ್ಕೂಲಲ್ಲೋ ಅನ್ನುವಾಗ ಆಗೋ ಆನಂದನೇ ಬೇರೆ. ತಮಾಷೆಗಲ್ಲ, ಅನುಭೂತಿ ಅವಾಗ್ಲೇ ಸಿಗೋದು. ಅರ್ಥ ಆಯ್ತಲ್ಲ? ನಿಮ್ಗೆ ಸೆಲ್ಯೂಟ್ ಹೊಡೆದು ನಿಮ್ಮನ್ನ ಮುಂದಕ್ಕೆ ಕಳ್ಸಿದ್ಮೇಲೆ ಪಕ್ಕದಲ್ಲಿರೋ ಸ್ನೇಹಿತರಿಗೆ ಹೇಳ್ತಾನೆ, ಈ ಮೇಡಮ್ ಇಲ್ದಲೇ ಇದ್ರೆ ನಾನು ಉದ್ಧಾರ ಆಗ್ತಿರ್ಲಿಲ್ಲ, ಈ ಮೇಸ್ಟ್ ಇಲ್ದಲೇ ಇದ್ರೆ ನಾನು ಸರಿ ಹೋಗ್ತಿರ್ಲಿಲ್ಲ ಅಂತಾನೆ ಹೇಳ್ತಾನೆ ಹೊರತು ಸಲ ಮಾಡ್ಬಿಟ್ಟು ಇದ್ಕೋಗಿ ಬೇವರ್ಸಿ ನನ್ನ ಮಗ ಮೇಸ್ಟ್ ಯಾರು ಹೇಳಲ್ಲ, ಯಾರು ಹೇಳಲ್ಲ. ಅದೇ ಪೊಲೀಸ್ ನೋಡಿ, ಸರ್ ನಮಸ್ಕಾರ ಸರ್, ನಮಸ್ಕಾರ ಸರ್, ಆ ಕಡೆ ನನ್ನ ಮಗ 500 ರೂಪಾಯಿ ಇಸ್ಕೊಂಡ. ಯಡಿಯೂರಪ್ಪಗೆ ಅಪ್ಪಾಜಿ ಅಪ್ಪಾಜಿ ಅಂತ ಅಡ್ಬಿಡ್ತಾರೆ. ಆ ಕಡೆ ಹೋದ್ಮೇಲೆ ಈ ಕಡೆ ಬಂದು ಕುಮಾರಸ್ವಾಮಿಗೂ ಅಡ್ಬಿಡ್ತಾರೆ. ಇಂಥ ಪಾಪ ನನ್ನ ಮಕ್ಕಳು ಅಂದ್ರೆ ಅರ್ಥ ಅವೆಲ್ಲ ನಿಜವಾದ ಗೌರವ ಅಲ್ಲ. ಜಗತ್ತಿನಲ್ಲಿ ನಿಜವಾದ ಗೌರವ ಸಿಗ್ತಿರೋದು ಒಬ್ಬನಿಗೆ ಮಾತ್ರ. ಯಾರಿಗೆ? ಮೇಷ್ಟ್ರಿಗೆ. ಯಾಕೆಂದ್ರೆ ಅವ್ರನ್ನ ತಂದೆ ಅಥವಾ ತಾಯಿ ಅಂತ ಅನ್ಕೊಂಡಿರ್ತೀವಿ. ಅದಕ್ಕೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ. ಅರ್ಥ ಆಯ್ತೇನೆಯ? ತಂದೆ ತಾಯಿಗಳನ್ನ ನಾವ್ ಹಿಂದೆ ಬೈಕಣಲ್ಲ, ಅದೇ ತರ ಮೇಷ್ಟ್ರನ್ನ ಬೈಕಬಾರ್ದು, ಬೈಕಣಲ್ಲ ಕೂಡ. ನಾನಂತೂ ಬೈಕೊಂಡಿಲ್ಲ.
ಆತರ ಬೈಕೊಂಡ್ರೆ ನನ್ ಮನುಷ್ಯನೇ ಅಲ್ಲ. ಅರ್ಥ ಆಯ್ತಲ್ಲ? ಎದುರುಗಡೆ ಏನ್ ಗೌರವ ಕೊಡ್ತಾರೋ ಹಿಂದಗಡೆನೂ ಅದೇ ಗೌರವ ಕೊಡ್ತಾರೆ. ಅದೇ ಮೇಷ್ಟ್ರಿಗಿರುವಂತ ತಾಕತ್ತು. ಆದ್ರೆ ಇನ್ನೆಲ್ಲ ಇಲಾಖೆ ತಗೊಳ್ಳಿ, ಎದುರುಗಡೆ ಗೌರವ ಕೊಡ್ತಾರೆ, ಹಿಂದ್ಗಡೆ ಸತ್ಯ ಹೇಳಿ, ಹಿಂದ್ಗಡೆ ಖಂಡಿತ ಬೈಕಂತಾರೆ. ಎದುರುಗಡೆ ಯಾಕೆ ಗೌರವ ಕೊಟ್ರು? ಬೈಕೆ ಎಲ್ಲಿ ಕೇಸ್ ಹಾಕ್ಬಿಡ್ತಾನ ಅಂತ ಅಂದ್ಬಿಟ್ಟು, ಸರ್ ನಮಸ್ಕಾರ ಸರ್, ಚೆನ್ನಾಗಿದ್ರೆ ಸರ್, ಆ ಕಡೆ ಕೇಳ್ದೆ ಅಂತ ಹೇಳಿ ಸರ್. ಆ ಕಡೆ ಹೋದ್ಮೇಲೆ ಲೋಪರ್ ನನ್ ಮಗ ಕಣ ಇವನು, ಬಡವರ್ದ ರಕ್ತ ಈರ್ತಾನೆ ಬೇವರಿಸಿ ಅಂತ ಬೈಕಂತ. ಅರ್ಥ ಆಯ್ತಲ್ಲ? ಎಲ್ಲಿ ಇಂಥ ಬೈಕ್ಗಳ ಯಾವತ್ತಾರು ನಿಮ್ ಮೇಷ್ಟ್ರ ಬಗ್ಗೆ ನೀವು ಆಡ್ಕೊಂಡಿದ್ದೀರಾ? ಸಾಧ್ಯನಾ? ನೋ. ಯಾಕೆಂದ್ರೆ ಮೇಷ್ಟ್ರು ಒಳ್ಳೇದ್ ಮಾಡ್ತಾನೆ, ಯಾವತ್ತೂ ಕೆಟ್ಟದ್ ಮಾಡೋದಿಲ್ಲ. ಜಗತ್ತಲ್ಲಿ ಇಲ್ಲಿವರೆಗೂ ಕೆಟ್ಟದ್ ಮಾಡದಲ್ಲೇ ಇರೋ ಇಲಾಖೆ ಅಂದ್ರೆ ಮೇಷ್ಟ್ರ ಕೆಲಸ. ಅದಕ್ಕೆ ನಾನು ಹೆಮ್ಮೆ ಪಡ್ತೀನಿ, ನಾನೊಬ್ಬ ಟೀಚರ್ ಆಗಿದ್ದೀನಿ ಅಂತ ಹೆಮ್ಮೆ ಪಡ್ತೀನಿ. ಟೀಚರ್ ಆಗಿರುವಂತ ಬಹಳಷ್ಟು ಜನ ಪೇರೆಂಟ್ಸ್ಗಳು ಈ ವಿಡಿಯೋ ನೋಡ್ತಾ ಇದ್ರೆ ಅವರೆಲ್ಲರಿಗೂ ನಾನು ಸೆಲ್ಯೂಟ್. ನಿಮ್ ಎದುರುಗಡೆ ದೇಶ ಇದೆ, ನಿಮ್ ಎದುರುಗಡೆ ದೇಶದ ಭವಿಷ್ಯ ಇದೆ. ನೀವು ಪಾಠ ಮಾಡ್ತಿರೋದು ಮಕ್ಕಳಿಗಲ್ಲ ರೀ, ಈ ದೇಶದ ಭವಿಷ್ಯಕ್ಕೆ. ಆ ಮಕ್ಕಳನ್ನ ಸರಿಯಾಗಿ ಕಟ್ಟಿದ್ರೆ ಈ ದೇಶ ತಂತಾನೆ ಸರಿ ಹೋಗ್ಬಿಡುತ್ತೆ. ಪ್ರತಿಯೊಬ್ಬ ಟೀಚರ್ ಇದನ್ನ ಮಾಡ್ಬಿಟ್ರೆ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರನೇ ಇರಲ್ಲ. ಪ್ರತಿಯೊಬ್ಬ ಟೀಚರ್ ಈ ಮಾತನ್ನ ಮಕ್ಕಳಿಗೆ ಹೇಳ್ಬೇಕು. ನಿನ್ನ ಜೀವನದಲ್ಲಿ ಒಂದೇ ಒಂದು ರೂಪಾಯಿ ನಿನ್ನದಲ್ಲದನ್ನ ಮುಟ್ಟಿದ್ರೆ ಅದು ನಿನ್ನ ತಾಯಿಯನ್ನ ಕಗ್ಗೊಲೆ ಮಾಡಿದಷ್ಟೇ ಅಪರಾಧ ಅಂತ ಹೇಳ್ಕೊಡಿ ಮಕ್ಕಳಿಗೆ. ಪ್ರತಿಯೊಬ್ಬ ಮಕ್ಕಳು ಸರಿ ಹೋದ್ರೆ ಇಡೀ ದೇಶ ಸರಿ ಹೋಗುತ್ತೆ. ಮೋದಿ ತಲೆ ಕೆಡ್ಸ್ಕೊಳ ಅಗತ್ಯನೂ ಇಲ್ಲ, ದೇಶ ಹಾಳಾಗೋಯ್ತು ಅಂತ ಬಾಯ್ಬಿಡೋ ಅಗತ್ಯನೂ ಇಲ್ಲ. ನಾವು ಸರಿ ಹೋಗ್ಬೇಕು ಅಂದ್ರೆ ಮೊದಲು ನಮ್ಮ ಶಿಕ್ಷಣ ವ್ಯವಸ್ಥೆ ಸರಿ ಹೋಗ್ಬೇಕಾಗಿದೆ. ಗಂಟಿಗಾಗಿ ಪಾಠ ಮಾಡೋದನ್ನ ಬಿಡಿ, ನಂಟಿಗಾಗಿ ಪಾಠ ಮಾಡಿ. 4 ನಿಮಿಷ ಮಕ್ಕಳಿಗೋಸ್ಕರ ಯೋಚನೆ ಮಾಡಿ. ಅದು ಮೇಷ್ಟ್ರ ಕೆಲಸ. ನೀವು ಮೇಷ್ಟ್ರಾಗಿ. ನನ್ನ ಆಸೆ ಏನ್ ಗೊತ್ತಾ? ನನ್ನ ಮಕ್ಕಳು ಏನಾಗ್ತಾರೋ ಇಲ್ವೋ ಬೇಡ, ಒಳ್ಳೆ ಟೀಚರ್ ಆಗ್ಬೇಕು, ದ ಗುಡ್ ಟೀಚರ್. ಯಾವತ್ತಾರು ಒಂದೇ ದಿವಸ ಸಮಾರಂಭದಲ್ಲಿ ನಿಮ್ಗೆ ಸನ್ಮಾನ ಮಾಡುವಾಗ ನಾನು ಎದುರುಗಡೆ ಕೂತಿರ್ಬೇಕು. ಆಮೇಲೆ ನೀವು ಸನ್ಮಾನ ಮಾಡ್ಕೊಂಡು ವಾಪಸ್ ಬಂದು ನಾನು ಕಾಲ್ ಮುಟ್ಟಿ, ಸರ್ ನಮಸ್ಕಾರ ಸರ್, ನಾನು ಯಾರು ಗೊತ್ತಾಯ್ತಾ ಸರ್, ಸರ್ ನಿಮ್ ಸ್ಟೂಡೆಂಟ್ ಆಗಿದ್ದೆ ಸರ್, ಇವತ್ತು ಫಿಸಿಕ್ಸ್ ಅಲ್ಲೋ ಮ್ಯಾಥ್ಸ್ ಅಲ್ಲೋ ಹಿಂಗಾಗಿದ್ದೀನಿ ಸರ್, ಇವತ್ತು ರಾಜ್ಯ ಮಟ್ಟ ಸನ್ಮಾನ ಆಯ್ತು ಅಂದಾಗ ನಿಮ್ಮ ತಂದೆ ತಾಯಿಗಳಿಗಿಂತ ಹೆಚ್ಚು ಆನಂದ ನನಗಾಗಿರುತ್ತೆ. ಅರ್ಥ ಆಯ್ತಲ್ಲ? ನಾನು ಆ ಸ್ಥಾನಕ್ಕೆ ಹೋಗ್ದಲ್ಲ ಇದ್ರು ನನ್ನ ವಿದ್ಯಾರ್ಥಿ ಒಬ್ಬ ಅಲ್ಲಿ ಹೋದ್ನಲ್ಲ, ಅದು ನನಗೆ ಹೆಮ್ಮೆ ಅನ್ಸುತ್ತೆ. ಪವಿತ್ರವಾದ ಕೆಲಸ ಮಕ್ಕಳೇ ಆಯ್ಕೆ ಮಾಡ್ಕೊಳೋದು ನಿಮಗೆ ಸೇರಿದೆ. ಡಾಕ್ಟರ್ ಇಂಜಿನಿಯರ್ ಆಗ್ಬೇಡಿ ಅಂತ ಹೇಳ್ತಿಲ್ಲ, ಹಾಗಂತ ಮೇಷ್ಟ್ರ ಆಗೋದು ತಪ್ಪು ಅಂತಾನು ಹೇಳ್ತಿಲ್ಲ. ಇವತ್ತು ನೀವು ಡಾಕ್ಟರ್ ಇಂಜಿನಿಯರ್ ಎಲ್ಲ ಆಗ್ತಿರೋದು ಯಾರಿಂದ? ಮೇಷ್ಟ್ರಿಂದ. ಅದನ್ನ ಮರಿಬೇಡಿ. ಅರ್ಥ ಆಯ್ತಾ? ಸರಿ ಮಕ್ಕಳೇ, ಅಲ್ಲಿ ನಿಲ್ಲಿಸ್ಕೊಳ್ಳಿ, ಮುಂದಿನ ತರಗತಿಯಲ್ಲಿ ನೋಡೋಣ. ಅಪ್ಪ ತಾಯಿ ಲೇಟ್ ಆಗಿದೆ.